ಜಾಸ್ತಿ ಮತದಾರರು ನಿಮ್ಮ ಜೊತೆಗೆ ಇದ್ದಾರೆ ಸರ್. ಹೌದು, ನಿಪ್ಪಾಣಿಯಲ್ಲಿ ಬಹಳಷ್ಟು PKP ಸೊಸೈಟಿಯವರು ನನ್ನ ಜೊತೆಗಿದ್ದಾರೆ ಮತ್ತು ಮೋರ್ ದೆನ್ 75% ಈಗಾಗಲೇ ಇದ್ದಾರೆ. ಅವ್ರ ಕಡೆ ಇದ್ದವ್ರು ಕೂಡ ನಮ್ಗೆ ವೋಟ್ ಮಾಡ್ತೇವೆ ಅಂತಂದರು. ಗೆಲುವು ನಿಶ್ಚಿತ ಅದ. ಅದರ ಚುನಾವಣೆ ಆಗಬಾರ್ದಿತ್ತು, ಆಗ್ತಾ ಇದೆ. ಅದಕ್ಕೇನು ಯಾರೇನು ಮಾಡೋಕ್ಕೋಗಲ್ಲ. ಇವತ್ತು ಸ್ವತಂತ್ರ ರಾಜ್ಯದಲ್ಲಿ ಯಾರಾದರೂ ನಿಲ್ಲಬಹುದು, ಯಾರಾದರೂ ಆಯ್ಕೆ ಆಗ್ಬೋದು ಈ ಒಂದು ಇದರಲ್ಲಿ. ಈಗ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸ್ಯಾರ ಸರ್. ಹೌದು, ಅಂದ್ರೆ ಅವ್ರು ಉತ್ತಮ್ ಪಾಟೀಲ್ ಏನ್ ಹೇಳ್ತಾರೆ, ನಂಗೆ ಸತೀಶ್ ಜಾರಕಿಹೊಳಿ ಪರ್ಮಿಷನ್ ತಗೊಂಡು ನಿಂತೀನಿ ಅಂತ. ಅದು ಒಂಥರ ಕ್ಷೇತ್ರ ಒಂದ್ ಸ್ವಲ್ಪ ಗೊಂದಲ ಮೂಡ್ಸಾಕತ್ತ. ಇಲ್ಲ ಗೊಂದಲ ಅಂದ್ರೆ ನೋಡ್ರಿ, ಕ್ಯಾಂಡಿಡೇಟ್ ತಾವಾಗಿ ಅನ್ನೋದಕ್ಕೂ ಮತ್ತು ನಮ್ಮ ಪ್ರತ್ಯಕ್ಷಾತ್ ಇವತ್ತು ಸತೀಶ್ ಜಾರಕಿಹೊಳಿ ಸ್ವತಃ ಹೇಳೋದಕ್ಕೂ ಭಾಳ ಫರ್ಕ್ ಆಗ್ತದೆ. ಅವ್ರ ಹಿಂದ್ಗಡೆ ಯಾರು ಬೇಕಾದ ಏನು ಬೇಕಾದ ಹೇಳ್ಬೋದು, ಆದ್ರೆ ಅವರ ಸ್ವತಃ ಹೇಳಿದ್ದು ಅದ ನಿಶ್ಚಿತ ಆಗ್ತದೆ, ಅದೇ ಖರೆ ಆಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಏನೋ ಎಲ್ಲರೂ ಮಾತು ಹೇಳ್ಕೊತಾರೆ, ಜಿಲ್ಲೆಯಲ್ಲಿ ಎಲ್ಲರೂ ನಮ್ಗೆ ಸಪೋರ್ಟ್ ಅದ ಅಂತ ಅನ್ಕೋತಾರೆ. ಆದ್ರೆ ನೀವು ನೋಡಿರ್ಬೋದು, ಇಲ್ಲೇ ನಮ್ಮ ಜೊತೆಗೆ ಎಲ್ಲರೂ ಅದಾರೆ. ಯಾರೂ ವಾಪ್ ಕಿವಿ ಕೊಡಬಾರ್ದು, ಎಲ್ಲರೂ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಎಲ್ಲರೂ ನಮ್ಮ ಪರವಾಗಿದ್ದಾರೆ. ಎಂತ ಆರೋಪ ಮಾಡ್ತಾ ಅದಕ್ಕೆ ಶಕ್ತಿ ಪ್ರದರ್ಶನ ಮಾಡಿ. ಅದಕ್ಕೇನಿಲ್ಲ, ಶಕ್ತಿ ಪ್ರದರ್ಶನ ಅಂತಲ್ಲ, ನಾವೆಲ್ಲರೂ ಒಂದಿರಬೇಕಾಗ್ತದೆ. ನಮ್ಮ ಮೆಂಬರ್ಸ್ ಎಲ್ಲ, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ ಅದಾರು. ಅವರಲ್ಲೇನೆ ಯಾರೇನು ಶಕ್ತಿ ಪ್ರದರ್ಶನ ಮಾಡುವಂಥ ಪರಿಸ್ಥಿತಿನೂ ಕೂಡ ಇಲ್ಲ ನಮ್ಮಲ್ಲಿ. ಎಲ್ಲರೂ ನಮ್ಮ ಜೊತೆಗಿದ್ದಾರೆ, ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ಈ ಕೊನೆಯದಾಗಿ ಕ್ಯಾಂಪೇನ್ ಮಾಡೋ ಟೈಮ್ನಾಗ 3 ಜನ ಇದ್ರು ಸರ್. ಬಾಲಚಂದ್ರ ಜಾರಕಿಹೊಳಿ ಇದ್ರು, ರಮೇಶ್ ಜಾರಕಿಹೊಳಿ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು. ಹೌದು, 3 ಜನ ಗಟ್ಟಿಯಾಗಿ ನಮ್ಮ ಬೆನ್ನಿಗಿದ್ದಾರೆ. ನಾವು ಅವ್ರ ಬೆನ್ನಿಗಿದ್ದೀವಿ. ನಾವು ಕೂಡಿ ಸಹಕಾರಿ ರಂಗದಲ್ಲಿ ಕೂಡಿ ಕೆಲಸ ಮಾಡುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಇದ್ದಲ್ಲಿ ಕೂಡ ಒಂದು ಸಹಕಾರಿ ರಂಗದಲ್ಲಿ ನಾವು ಒಳ್ಳೆ ರೀತಿಯಿಂದ ನಡೆಸ್ಕೊತ ಹೋಗ್ತೀವಿ ಮತ್ತು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. आपको भी टूर पे हमारे साथ चलना पड़ेगा, अभी चलना ही पड़ेगा, कुछ नहीं मतलब अभी इनको पहले लीड करेंगे, मतलब तो उसके सब हम भी आ रहे हैं, कल हम भी वो आ रहे हैं, मतलब क्योंकि सब रामपुर वाले उधर है, चित्तूर वाले, सब जितने रायगढ़ वाले जितने भी चुनाव हो रहे हैं सबको एक एक होटल में रखेंगे, एक घंटा प्रचार करके वहीं बैठेंगे डेली, मतलब चुनाव होने तक. इसके लिए मेरी रिक्वेस्ट है, आप कोई भी बात को दिमाग में मत रखो, इधर रहने वाले हमको वोट डालेंगे, उधर इधर वही वोट है, जो इधर है यहीं पे रहेंगे, वो लोग वहीं पे रहेंगे. ऐसे क्रॉस वोटिंग कुछ नहीं होगा. हम लोग ईमानदार से काम करें. भगवान हमारे साथ है. हमारा इतना सीट अभी 9 सीट अनअपोज हो गया, मतलब आपको सब पता है. हम लोग अभी बहुमत हो गए, मतलब इसके बाद भी हम लोग जब बोले थे हमारे 11 या 13 सीट हमारा जीते करके हमारे मतलब भरोसे चल रहे. आगे जाके मतलब जो उस्तुवारी मंत्री साहब है उनके, रमेश भाई, जितने भी अन्ना साहब जोल्ले, हमारा एक मतलब सपना है 10 साल मतलब बैंक को इतना ईमानदार से चलाएंगे. हमारे दुश्मन लोग बोलते हैं इनके अगर हाथ में बैंक गया तो ये लोग ऐसे करेंगे, हम उससे भी अच्छे करके दिखाएंगे, क्योंकि बलगम जितने उससे अच्छे बैंक चला के दिखाएंगे. आप लोग मतलब अभी सब लोग मतलब मन बना लिए, मतलब ये ठान के हम लोग चलेंगे. जब 19 को चुनाव होगा, शाम को इसी होटल में बैठेंगे, जो गुलाल हो जो उसको उड़ाएंगे, पटाखे फोड़ेंगे, अन्ना साहब को जितवा के लेके आएंगे बैंक पे. आप सब लोग हमारे साथ हैं, हम सब आपके साथ है, सब लोग जितने भी लोग साथ हैं. आपको सब अच्छा हो जाए तो जल्दी आपको वही अन्ना साहब को जल्दी मतलब रात होने से पहले गोवा जाने के लिए प्लानिंग था. आप लोग चलिए, हम भी कल आपके पीछे आएंगे. सबको नमस्कार, धन्यवाद. ಈಗ ಉತ್ತಮ್ ಪಾಟೀಲ್ ಅವ್ರು ನಾಮಿನೇಷನ್ ಮಾಡಿದಾರೆ ಸರ್. ಅವ್ರು ಏನ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಪರ್ಮಿಷನ್ ತಗೊಂಡೆ ನಾವು ನಾಮಿನೇಷನ್ ಮಾಡಿದ್ರೆ ಅವರೇ ಮಾಡಂತಂದಿದ್ದಾರೆ. ಇದ್ರ ಬಗ್ಗೆ ನಿಪ್ಪಾಣಿ ಸ್ವಲ್ಪ ಗೊಂದಲ ಇದೆ. ಗೊಂದಲ ಸಂಬಂಧನೇ ಇವತ್ತು ಇಲ್ಲಿ ಬಂದಿದ್ದೀವಿ, ಜನಕ್ಕೆಲ್ಲ ಹೇಳಿದೀವಿ. ನಾವು ಅನ್ನ ಸ್ವಲ್ಪ ಜೊತೆ ಇದ್ದೀವಿ, ಮುಂಚೆನೂ ಹೇಳಿದ್ವಿ, ಇವತ್ತು ಕೂಡ ಅದನ್ನೇ ಹೇಳ್ತಿದ್ವಿ. ಅವ್ರು ಹೇಳಿರ್ಬೋದು ಬೇರೆ ಯಾವುದೋ ಸಂದರ್ಭದಲ್ಲಿ ಕಾರಣಕ್ಕೆ. ಈ ಚುನಾವಣೆ ನಾವು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ತೀವಿ, ಅವ್ನ ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿದೀವಿ. ಇವು ಕೂಡ ಅದನ್ನ ಹೇಳಿದೀವಿ, ಮತ್ತು ಮತದಾರರು ಕೂಡ ನೇರವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಈ 9 ಅಂತರೂ ಆದ ನಿಪ್ಪಾಣಿ ಕ್ಷೇತ್ರದಲ್ಲಿ ಉತ್ತಮ್ ಪಾಟೀಲ್ ಗೆಲ್ತಾರೆ. ಇದಕ್ಕೆ ಹಲವಾರು ಕಾರಣಗಳನ್ನ ನಾವು ಹೇಳ್ತೇವೆ. ಅನಾ ಸಾಹೇಬ್ ಜೊಲ್ಲೆ ಸೋಲ್ತಾರೆ, ಇದಕ್ಕೂ ಕಾರಣಗಳನ್ನು ಹೇಳ್ತೇವೆ. ಆದ್ರೆ ಇಲ್ಲಿ ಜಾರಕಿಹೊಳಿ ಸಹೋದರು ಒಂದು ಗಮನಿಸಬೇಕು. ಉತ್ತಮ್ ಪಾಟೀಲ್ರು ಪ್ರಿಯಾಂಕಾ ಜಾರಕಿಹೊಳಿನ ಆರಿಸಿ ತರಲಿಕ್ಕೆ ಎಷ್ಟೊಂದು ಪ್ರಯತ್ನ ಮಾಡಿದ್ರು. ಈಗ ನೀವು ಯಾರ ಕಡೆಗಿದ್ದೀರಿ? 3 ಜನ ನಿನ್ನೆ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಅನಾ ಸಾಹೇಬ್ ಜೊಲ್ಲೆ ಅವರು ಕೂಡಿ ಮೀಟಿಂಗ್ ಮಾಡಿದ್ರಿ ದೊಡ್ಡ ಪ್ರಮಾಣದಲ್ಲಿ. ವೆಲ್ಕಮ್ ಹೋಟೆಲು ಅಥವಾ ಯಾವುದೋ ಒಂದು ಹೋಟೆಲ್ನಲ್ಲಿ, ಬಹುಶಃ ವೆಲ್ಕಮ್ ಹೋಟೆಲ್ ಇರಬೇಕು. ಅದ್ರ ವಿಡಿಯೋ ಕೊನೆ ಹಾಕ್ತೇವೆ. ಈ ವಿಡಿಯೋದ ಕೊನೆ ಹಾಕ್ತೇವೆ ಅಂದರೆ ಫೇಸ್ಬುಕ್ದಲ್ಲಿ ಹಾಕಕ್ಕೆ ಬರೋಂಗಿಲ್ಲ, ಅದನ್ನು ಯೂಟ್ಯೂಬ್ದಲ್ಲಿ ಹಾಕ್ತೇವೆ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳ್ತಾರೆ. ಎಲ್ಲ ನಮ್ಮ ಕಡೆ ಇದ್ದಾರೆ, ಎಲ್ಲರೂ ನಮ್ಮ ಕಡೆ ಇದ್ದಾರೆ. ನಿಮ್ಮ ಕಡೆ ಯಾರಿದ್ದಾರೆ? 72 ಅಂತ ಹೇಳಿದ್ರಿ, ಈಗ 62 ಬಂತು, ಈಗ 50 ಬಂತು. ಅದಕ್ಕಿಂತ ಮೊದಲು ಇಲ್ಲಿ ಯಾರ್ಯಾರ ಯಾವ್ಯಾವ ಚಿಹ್ನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ನೋಡೋಣ.
ಮೊದಲು ಚಿನ್ನ ನೋಡೋಣ, ಆಮೇಲೆ ನೋಡೋಣ. ಉತ್ತಮ್ ಪಾಟೀಲ್ ಸೀಟಿ ಇದೆ, ಅವ್ರ ಚಿನ್ನ ಸೀಟಿ ಅಂದ್ರೆ KRS ಪಕ್ಷದವ್ರು ಐತಲ್ಲ ಸೀಟಿ ಅವ್ರ ಚಿನ್ನ. ಇಲ್ಲಿ KRS ಪಕ್ಷದ ಕಾರ್ಯಕರ್ತರನ್ನ ಅವರು ತೆಗೆದುಕೊಂಡು ಪ್ರಚಾರ ಮಾಡ್ಬೇಕು, ಅವ್ರ ಸೀಟಿನೂ ಆಯ್ತು. ಮತ್ತು ಇಲ್ಲಿ ಉತ್ತಮ್ ಪಾಟೀಲ್ ರಾಜಕಾರಣ ಬರೋದಿಲ್ಲ. ಸೀಟಿ ಅದು KRS ಪಕ್ಷದ್ದು. ಈಗ ಸೀಟಿ ಕೊಟ್ಟಿದ್ದಾರೆ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ KRS ಪಕ್ಷದವ್ರು ಸಾಕಷ್ಟು ಜನ ಇದ್ದಾರೆ. ಲಾಸ್ಟಿಗೆ ರವಿಕೃಷ್ಣ ರೆಡ್ಡಿ ಒಂದು ಫೋನ್ ಮಾಡಿದ್ರೆ ಅವ್ರು ಕಳ್ಸಾರೆ, ಅವ್ರದ್ದು ಪ್ರಚಾರ ಆಯ್ತು. ಮತ್ತು ಅವ್ರದ್ದು ಸ್ವಲ್ಪ ನೋಡ್ಕೊಂಡ್ರೆ ಮುಗೀತು. ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾರೆ. ಇರಲಿ, ಅಂತ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಯಾಕಂದ್ರೆ ಕಡಿಮೆ ಟೈಮ್ ಇದೆ, 4 ದಿವಸ ಇದೆ. ಇನ್ನು ಜೊಲ್ಲೆ ಅವ್ರದ್ದು ಸ್ಟೂಲ್ ಇದೆ, ಅವ್ರ ಚಿನ್ನ ಸ್ಟೂಲ್ ಇದೆ. ನಾವು ಜಾರಕಿಹೊಳಿ ಸಹೋದರಿ ಕೇಳ್ತೇವೆ, ಪ್ರಿಯಾಂಕಾ ಜಾರಕಿಹೊಳಿನ MP ಚುನಾವಣೆ ಆರಿಸ್ತಂದವ್ರು ಯಾರು? ನಿಮಗೆ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದವರು ಜೊಲ್ಲೆ. ಅವ್ರ ಗುಡಿಯೂ ಕೈ ಜೋಡಿಸ್ತಾರೆ. ಮತ್ತು 4 ದಿವಸದಿಂದ ಸತೀಶ್ ಜಾರಕಿಹೊಳಿ ಉತ್ತಮ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ರಮೇಶ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರಿ, ಆ ರೀತಿ ಪ್ರಯತ್ನ ಮಾಡಿ ಹೋದ್ಸಲ. ಈಗ ಯಾಕೆ ನಿಮ್ಮ ಕ್ಯಾಂಡಿಡೇಟ್ ಅಲ್ಲವರು? ಶ್ರೀಧರ್ ಕಮ್ತಿ ಅವ್ರೆ, ಥ್ಯಾಂಕ್ ಯು. ಯಾಕೆ ಈಗಿಲ್ಲ? ಇನ್ನು ಚಿನ್ನ ನೋಡೋಣ, ನಂತರ ಮತ್ತು ನಿಪ್ಪಾಣಿ ಕ್ಷೇತ್ರಕ್ಕೆ ಬರೋಣ. ಇಲ್ಲಿ ಹೆಂಗೆ ಗೆಲ್ತಾರ ಅನ್ನೋದು ಹೇಳ್ತಾನೆ. ಮತ್ತು ಉತ್ತಮ್ ಪಾಟೀಲ್ ಯಾರ್ಯಾರು ಭೇಟಿ ಆಗ್ಬೇಕು? ಉತ್ತಮ್ ಪಾಟೀಲ್ರೆ, ನೀವು ಪ್ರಭಾಕರ್ ಕೋರೆ ಅವ್ರು ಭೇಟಿ ಆಗ್ರಿ, ಕೆಲಸ ಆಗ್ತೈತೆ. ಕೌಟಿ ಮಠಕ್ಕೆ ಭೇಟಿ ಆಗ್ರಿ, ಕೆಲಸ ಆಗ್ತೈತೆ. ರಮೇಶ್ ಕತ್ಯಾನ್ಕ ನಿಮ್ಮ ಕೂಡಿ ಇದ್ದಾರೆ. ಗಣೇಶ್ ಹುಕ್ಕೇರಿ ಭೇಟಿ ಆಗ್ರಿ, ಪ್ರಕಾಶ್ ಹುಕ್ಕೇರಿ ಭೇಟಿ ಆಗ್ರಿ, ಒಳ್ಳೆ ಒಪ್ಪಂದ ಮಾಡ್ಕೋರಿ. ಚಿಕ್ಕೋಡಿಗೆ ನಾನು ಬೆಂಬಲ ಕೊಡ್ತೇನೆ. ಚಿಕ್ಕೋಡಿ ಸದಲಿಗೆ ನೀವು ನಿಪ್ಪಾಣಿಗೆ ನಮ್ಗೆ ಬೆಂಬಲ ಕೊಡ್ರಿ, ಈಗೂ ಕೊಡ್ರಿ, ಮುಂದೂ ಕೊಡ್ರಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ರಿ, ಮೀಟಿಂಗ್ ಮಾಡ್ರಿ. ಅವ್ರ ಹೆಂಗೆ ಮೀಟಿಂಗ್ ಮಾಡ್ತಾರೆ ಮಾಡ್ರಿ. ಮಾಡೋದಂದ್ರೆ ಅಲ್ಲೆಲ್ಲ ದೂರ ಎಲ್ಲೇ ಹೋಗಿ ಕನ್ನೇರ ಮಠದಲ್ಲೆಲ್ಲ ಮಾಡಿ ಸಾಕತ್ತು ತೋರಿಸ್ಬೇಕೀಗ. ಉತ್ತಮ್ ಪಾಟೀಲ್ ಅಂಜುವಂಥ ಅಗತ್ಯನೇ ಇಲ್ಲ, ನೀವು ಆರಿಸಿ ಬರ್ತೀರಿ. ಆದರೆ ನಿಮಗೆ ತಂತ್ರಗಾರಿಕೆ ಗೊತ್ತ, ಜಂತ್ರಗಾರಿಕೆ ಗೊತ್ತಿಲ್ಲ. ಸ್ವಾಭಿಮಾನಿ PKPS ಮತದಾರ ನಿಮ್ಮ ಕಡೆ ಇದ್ದಾರೆ. ಮತ್ತು ಸ್ವಾಭಿಮಾನಿ ಗೆಲ್ತೈತೆ. ಹೊರಗಿನವ್ರು ಇವರು, ಹೊರಗಿನವ್ರು ಅಂತ ತೆವಸಲ್ಲ. ಜಾರಕಿಹೊಳಿ ಹೊರಗಿನವರು. ಅನಂತ ಜೊಲ್ಲೆ ಅವರು MP ಮಾಡಿದಿರಿ, ನಮಗೊಂದು ಚಾನ್ಸ್ ಕೊಡಿ ಅಂತ ಹೇಳಲ್ಲ. MLA ಟೈಮ್ದಲ್ಲಿ ನಾನು ಕೆಡಿದಿರಿ, ಒಂದು ಚಾನ್ಸ್ ಕೊಟ್ಟು ನೋಡಿ. ನಾನು PKPS ಹೆಚ್ಚು ಮಾಡ್ತೇನೆ, ಅಭಿವೃದ್ಧಿ ಮಾಡ್ತೇನೆ. ನಾನು ಒಬ್ಬ ಆರಿಸ್ಬಾರ್ದಿಲ್ಲ, ನನ್ನಿಂದ 7-8 ಜನ ಇದ್ದಾರೆ. ಮತ್ತು ಆಶ್ಚರ್ಯ ಅಂತಂದರೆ ಈಗೇನು 9 ಆರಿಸಿ ಬಂದವಲ್ಲ, 4 ಲಿಂಗಾಯತರು ಇದಾವೆ, 5 ಅಷ್ಟೇ ಜಾರಕಿಹೊಳಿ ಬನ ಇದಾವೆ. ಕಾಗೆ, ಸೌದಿ, ಗಣೇಶ್ ಹುಕ್ಕೇರಿ, ಇವ್ರು ಯಾರು? ನಂತರ ಲಾಸ್ಟಕ್ಕೆ ಚಂದ್ರ ಹೆಟ್ಟಿಗಳು ಬಂದೇ ಬರ್ತಾರೆ, ಇಲ್ಲೇ ಬರ್ತಾರೆ ಅವರು. ಅವ್ರಿಗೂ ಗೊತ್ತೈತಿ ರಾಜಕಾರಣ ಏನು ಹೆಂಗೆ ಮಾಡೋದು ಅಂತ. ಅವರು ಬರ್ತಾರೆ. ಅವರು ಆರಿಸಿ ಬರ್ತಾರೆ. ಅಂದ್ರೆ 4 ಆತು. ಇಲ್ಲಿ ಜಾರಕಿಹೊಳಿ ಸಹೋದರ ಹೆಂಗೆ ಬೆಂಬಲ 9 ಆಗಿದೆ, ಇಲ್ಲ ಇನ್ನೂ ಬರ್ತಾರೆ. ಉತ್ತಮ್ ಪಾಟೀಲ್ ಒಂದು ಆರಿಸಿ ತರಲಿಕ್ಕೆ. ಮತ್ತು ಪ್ರಭಾಕರ್ ಕೋರೆ ಅವರಿಗೆ, ಕೌಟಿಮಠ ಅವರಿಗೆ ಇವ್ರು ಭಾಳಷ್ಟು ಚಾನ್ಸ್ ಇದೆ. ಏನು ಅನಂತ ಜೊಲ್ಲೆ ಸೋಲಿಸ್ಲಿಕ್ಕೆ. ಯಾಕಂದ್ರೆ ಮುಂದಿನ ಸಲ ಇವ್ರನ್ನ ಇಲ್ಲಿ ಸೋಲಿಸಿರಿ ಅಂದ್ರೆ ನಿಮಗೇನು ಹೇಳಕ್ಕೆ ಬರ್ತೈತೆ? ಅಲ್ಲ, DC ಬ್ಯಾಂಕ್ ಆರಿಸಿ ಬಂದಿಲ್ಲ, ನೀವು ಹೆಂಗೆ MP ಟಿಕೆಟ್ ಕೊಡ್ತಾರಂತ ಅಮಿತ್ ಶಾನ್ ಕೇಳ ಬರ್ತಿಲ್ಲ. ಡೈರೆಕ್ಟಾಗಿ ಪ್ರಧಾನಿ ಮೋದಿ ಅವ್ರನ್ನ ಕೇಳ ಬರ್ತೈತಿ, ಆ ಟೀಮ್ ಕೇಳ ಬರ್ತೈತಿ. ಅವಾಗ ನಿಮ್ಗೆ ಯಾರಾದ್ರೂ ಕೊಡ್ತಾರೆ. ಇಲ್ಲಿ ಬೆಸ್ಟ್ ಚಾನ್ಸ್ ಇತ್ತು, ಇದು ರಾಜಕಾರಣ ಬಿಡಕ್ಕೆ ಹೋಗ್ಬೇಡ್ರಿ. ಜಾರಕಿಹೊಳಿ ಸಹೋದರ ನಿಮಗೇನು ಹೆಲ್ಪ್ ಮಾಡಿಲ್ಲ. ಪ್ರಭಾಕರ್ ಕೋರೆ ಅವರೇ, ಕೌಟಿಮಠ ಅವರೇ ಹೆಲ್ಪ್ ಯಾರೂ ಮಾಡಿಲ್ಲ. ಬಾಳಪ್ಪ ಕಂಗ್ರಾಳಿ, ಥ್ಯಾಂಕ್ ಯು. ಶಾನು ನಿಪ್ಪಾಣಿ, ಥ್ಯಾಂಕ್ ಯು. ರಾಜಾಬ್ ಖತೀಬ್, ಥ್ಯಾಂಕ್ ಯು. ಸಾವಿರಾರು ಜನ ನೋಡ್ತಾರೆ. ನೀನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದು, ವಿಡಿಯೋ ಕೆಳಗೆ ಮುಗಿಯೋ ಹೊಡೆದ 9,000 ಜನ ನೋಡಿದರು. ನಾವು ಕಿಂಗ್ ಆಫ್ ಕಿಂಗ್ ಆಗಲಿಲ್ಲ. ನಮ್ಮಷ್ಟೆಲ್ಲ ಯಾರು ಬರ್ತಾರೆ? ಅರ್ಧ ಪೊಲೀಸರು ನೋಡ್ತಾರೆ. ಒಂದು 500-600 ಜನ ಪೊಲೀಸರ ಅಲ್ಲಿ ರಿಪೋರ್ಟ್ ಕೊಡ್ಬೇಕಲ್ಲ. ಮುಖ್ಯಮಂತ್ರಿ ರಿಪೋರ್ಟ್ ಕೊಡ್ಬೇಕು, ಅಥವಾ ಗೃಹ ಸಚಿವರು ಕೊಡ್ಬೇಕು. ಇಲ್ಲಿ ಯಾರ್ಯಾರು ಲಾವ್ ಮಾಡ್ತಾರೋ ಅದ್ರ ಕೊಡ್ಬೇಕು. ಅವ್ರದ್ದು ಒಂದು ಹೆಂಗಿದೆ. ಇನ್ನು ಮತ್ತೆ ಯಾರ್ಯಾರು ಚಿನ್ನ ತೆಗೆದುಕೊಂಡು 7 ಮಂದಿ ಇಲ್ಲಿ ಚುನಾವಣೆ ನಡೆದಿದೆ. ಇನ್ನು ದೊಡ್ಡಗೌಡರು ಕಪ್ ಅಭಿಷೇಕ ತೆಗೆದುಕೊಂಡಿದ್ದಾರೆ. ವಿಶ್ವನಾಥ್ ಪಾಟೀಲ್ ನಾರಿಯಲ್ ಅಂದ್ರೆ ಅರ್ಧ ತೆಂಗಿನಕಾಯಿ ಅರ್ಧ ಹೊಡೆದದ್ದು ಅಥವಾ ಒಂದೈತಿ, 2 ಕೂಡ ಇದಾವೆ. ವಿಶ್ವನಾಥ್ ಪಾಟೀಲ್ ಇಲ್ಲಿ ಗೆಲ್ಲೋದಿಲ್ಲ. ವಿಶ್ವನಾಥ್ ಪಾಟೀಲ್ ಗೆಲ್ಲಬೇಕಾದ್ರೆ ಇಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಹೆಲ್ಪ್ ಮಾಡಬೇಕು, ಸಂಜಯ್ ಪಾಟೀಲ್ ಹೆಲ್ಪ್ ಮಾಡಬೇಕು, ಅಭಯ್ ಪಾಟೀಲ್ ಹೆಲ್ಪ್ ಮಾಡಬೇಕು, BJP ಯಾರ್ದು ಎಲ್ಲ ಹೆಲ್ಪ್ ಮಾಡ್ಬೇಕಲ್ಲ. ಆದರೆ ಜಾರಕಿಹೊಳಿ ಸಹೋದರನ ದಂಡಿಗೆ ಇಡಬೇಕು, ಬಾಚೆ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿನ. ಯಾಕಂದ್ರೆ BJP ಅಲ್ಲ, BJP ಅಲ್ಲ.
BJP ವಿರುದ್ಧನ ಮಾಡ್ತಾರೋ, ತಮ್ಗೆ ಹೆಂಗೆ ಬೇಕಲ್ಲ ಹಂಗೆ. ಸರ್ಕಾರ ಯಾವ್ದು ಬಂದ್ರೆ ಅವ್ರಿಗೆ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ ಅವ್ರಿಗೆ. ಸರ್ಕಾರ ಯಾವುದೋ ಬರಲಿ, ಇವ್ರಿಗೆ ಅದಕ್ಕೆ ಏನು ಸಂಬಂಧನೇ ಇಲ್ಲ. ಅದಕ್ಕೆ ತಾವು ದಯಮಾಡಿ ಸ್ವಲ್ಪ ಲೈಟ್ ಆರಿಸ್ತೇವೆ, ಯಾಕೋ ಸ್ವಲ್ಪ ತೊಂದರೆ ಆಗ್ತಿದ್ದು ಲೈಟ್ ಹಚ್ಚಿದ್ದು ಇರಲಿ. ಇನ್ನು ನಾನಾ ಸಾಹೇಬ್ ಪಾಟೀಲ್ ಚಲನಚಿತ್ರ ಫ್ಯಾನ್ ಇದೆ ಅವ್ರದ್ದು. ವಿಕ್ರಮ್ ಇನಾಮದಾರ ಉಂಗುರ ಇದೆ, ಅವ್ರು ಎಷ್ಟು ಉಂಗುರ ಕೊಡ್ತಾರೆ ನೋಡ್ಬೇಕು. ಇಲ್ಲಿನೂ ಗದ್ಲಿದೆ. ಇಲ್ಲಿ 3 ಮಂದಿ ಸಹೋದರ, ನಾನು ಕ್ಯಾಂಡಿಡೇಟ್, ನಾನು ಕ್ಯಾಂಡಿಡೇಟ್, ನಾನು ಕ್ಯಾಂಡಿಡೇಟ್ ಅಂತಾರೆ. ವಿಕ್ರಮ್ ಪಾಟೀಲ ನಾನು ಕ್ಯಾಂಡಿಡೇಟ್ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ನಾನಾ ಸಾಹೇಬ್ ಪಾಟೀಲ ನಮ್ಮ ಕ್ಯಾಂಡಿಡೇಟ್ ಅಂತ ಬಾಲಚಂದ್ರ ಹೇಳ್ತಾರೆ. ಇಲ್ಲ ನಮ್ಗೆ ಶಾಸಕರು ಅವ್ರು ನಮ್ಮ ಕ್ಯಾಂಡಿಡೇಟ್ ಅಂತ ಅವ್ರು ಹೇಳ್ತಾರೆ. ಕ್ಯಾಂಡಿಡೇಟ್ ಅಂದ್ರೆ ಬೆಂಬಲಿಗರು ಅಂತ. ಇದು ಯಾವ್ದು ಕರೆ? ಜಾರಕಿಹೊಳಿ ಸಹೋದರ ನಂಬೋದ್ರಿಂದ ಇದು ಎಷ್ಟೆಲ್ಲ ಗದ್ಲು ತೀನ್ ನವಟ್ರಾಗಿ ಹೊಲಸು ರಾಜಕಾರಣ ಆಗಿ DCG ಬ್ಯಾಂಕ್ ಹೊಲಸಾಗಿಬಿಟ್ಟಿದೆ ಅದು. ಸಿದ್ದು ಗಾನಿಗೆ ಥ್ಯಾಂಕ್ ಯು. ಇನ್ನು ಕುಮಟೋಳಿ ಅವ್ರಿಗೆ ರಿಕ್ಷಾ ಇದೆ, ಸೌದಿ ಅವರಿಗೆ ಟಾರ್ಚ್ ಇದೆ, ಅಲ್ಲಿ ಟಾರ್ಚ್ಗೆ ಅಲ್ತೈತೆ ಅವ್ರು. ಇಲ್ಲ ಕುಮಟೋಳಿ ಅವರು ಸೌದಿ ಅವರು ನೇರವಾಗಿ ಆಯ್ಕೆ ಆಗಬಾರ್ದು, ಅಬ್ಬಿನೂರದ ಆಯ್ಕೆ ಆಗಬಾರ್ದು ಅಂತ ರಮೇಶ್ ಜಾರಕಿಹೊಳಿ ನಿಲ್ಲಿಸಿದ್ದು. ಮತ್ತು ಸಪೋರ್ಟ್ ಯಾರು ಕೊಟ್ಟಿದ್ದಾರೆ? ಯಾರೂ ಇಲ್ಲ. ತಟಸ್ ಓದ್ಬಿಟ್ರು. ಅವರು ತಟಸ, ನಾನು ಕಾಗಿ ಅವರು ಜೋಡೆತ್ತಂತೇಳಿ ಅವರಿಬ್ಬರು. ಗಣೇಶ್ ಹುಕ್ಕೇರಿನ ಆ ಕಡೆ ಬರ್ಬೇಕು. ನಂತರ ಹುಕ್ಕೇರಿಂದ ಗೆಲ್ತಾರೆ, ರಮೇಶ್ ಕತ್ತಿ ಅವ್ರು ಗೆಲ್ತಾರೆ, 4 ಆತು. ನಂತರ ಚಂದ್ರರಾಜ್ ಹಟ್ಟಿಹೊಳಿ ಅವ್ರು ಬಂದೇ ಬರ್ತಾರೆ. ನಂತರ ರಾಜೇಂದ್ರ ಅಂಕಲ್ಗೆ ಅವ್ರು ಸೋತರು ಕೂಡ ನಮ್ಮ ಲಿಂಗಾಯತ ಗ್ಯಾಂಗ್ದಾಗನೇ ಬಂದು ಬಿಡ್ತಾರೆ. ಮತ್ತು ಅಲ್ಪಸಂಖ್ಯಾತರನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿ ತುಳಿದ್ರಿ. ರಾಯಬಾಗ ಕುರ್ಚಿಯಲ್ಲಿ 2 ಸೀಟ್ MLA ಆರಿಸ್ತಾರುವಂಥ ಶಕ್ತಿವಂತ ಈರಗೌಡ ಪಾಟೀಲ್ರು, ಧೂಳಗೌಡ ಪಾಟೀಲ್ ಅವ್ರನ್ನ ಎಲ್ಲಿ ಇಟ್ಟಿದ್ರಿ? ಸತೀಶ್ ಜಾರಕಿಹೊಳಿ ನಾವು ನೇರವಾಗಿ ಕೇಳ್ತಾರೆ. ನಿಮ್ಮ ಪಕ್ಷದವರಲ್ಲ ಅವರು. ಜಂಬೂ ಕಲ್ಲಡ್ಕರ್ ಮಾಡಿದ್ರೆ ಏನಾಯ್ತು? ನೀವು ಟಿಕೆಟ್ ಕೊಡಲಿಲ್ಲ, ಮಾಡಿಲ್ಲ. ನೀವು ಕಾಂಗ್ರೆಸ್ BJP ಮಾಡ್ತೀರಿ, BJP ಕಾಂಗ್ರೆಸ್ ಮಾಡ್ತೀರಿ. ಇವು ಎಲ್ಲಿ ಕುಮಾರಸ್ವಾಮಿ ಮಾತು ಕೇಳಿ JDS ಮಾಡ್ತೀರಿ. ಪ್ರಿಯಾಂಕಾ ಜಾರಕಿಹೊಳಿ ಯಾರು ಆರಿಸಿದ್ರು? ಅಲ್ಲಿ ಉತ್ತಮ್ ಪಾಟೀಲ್ ಆರಿಸಿದ್ರು. ಅದು ಋಣ ತೀರ್ಸತ್ತೀರಿ. ಈಗ 1.5 ವರ್ಷ ಆಗಿಲ್ಲ. ಇನ್ನು ಅನಸಬ್ ಜೊಲ್ಲೆ ಬ್ಯಾಂಕ್ ಖಾಲಿ ಮಾಡ್ತಾರ, ಅವ್ರಿಗೆ ಗೊತ್ತಾಗತ್ತು. ಅದ್ರ ಯಾಕೆ ಅನಸಬ್ ಜೊಲ್ಲೆ ಇದಾರೆ ಅಂದ್ರೆ ಇವ್ರು DCG ಬ್ಯಾಂಕ್ ಅಧ್ಯಕ್ಷ ಮಾಡೋರಿದಾರೆ. ಮತ್ತು ನಿಮ್ಮನ್ನು ತಪ್ಪಿಸಿ ರಮೇಶ್ ಕತ್ತಿ ಭಾಳ ಸ್ಟ್ರಾಂಗ್ ಇದಾರೆ, ಅವ್ರನ್ನ ಮಾಡೋಣ, ಅವ್ರಿಗೆ ಅನುಭವ ಐತೆ ಅಂತ ನೀವೇನು ಮಾಡೋರಿದ್ರಿ? ಲಿಂಗಾಯತ್ ಲೀಡರ್ ಸ್ವಾಭಿಮಾನ ಆಗಬೇಕು. ಇಲ್ಲಿ PKPS ನಿಪ್ಪಾಣಿದ ಸ್ವಾಭಿಮಾನ ಆಗಬೇಕು. ಇನ್ನು ಕುಲಗೋಡೆ ಅಪ್ಪಸಾಬ್ ಮತ್ತು ಬಸಗೌಡ ಅಸಂಗಿ ಎಲ್ಲಿ ರಾಯಭಾಗದಿಂದ ಕುಲಗೋಡೆ ಅಪ್ಪಸಾಬ್ ಆರಿಸಿ ಬರ್ತಾರೆ. ಯಾಕಂದ್ರೆ ಈ ಬಸಗೌಡ ಅಸಂಗಿ ಅವ್ರು ನಮ್ಗೆ ಗೊತ್ತಿಲ್ಲ. ಸಿಲಿಂಡರ್ ಅವ್ರದ್ದು, ಅವರು ಲ್ಯಾಂಡ್ ಫೋನ್ ಇದೆ ಕುಲಗೋಡೆ ಅವ್ರದ್ದು. ಇನ್ನು ಡವನ ಅವ್ರ ಕೊಡ ಇದೆ, ಮತ್ತು ಯಾದವಾಡ ಅವರು ಹೊಲಿಗೆ ಮಷೀನ್ ಇದೆ. ಎಲ್ಲಿ? ರಾಮದುರ್ಗದಲ್ಲಿ. ಅಲ್ಲಿ ಯಾರು ಅಶೋಕ್ ಪಟ್ಟಣ ಯಾಕೆ ಹಿಂತರು ಅಂದ್ರೆ ನಾ ಮಂತ್ರಿ ಆಗಿದ್ದೇನೆ, ನನಗೆ ಹಾಕಿದ್ದು ಬೇಕಂತ ಯಾರೋ ಹೇಳಿರ್ಬೇಕಲ್ಲ. ಇವರು ರೀಶಫಲ್ ಆಗೋದಿತ್ತಲ್ಲ ಡಿಸೆಂಬರ್ದಲ್ಲಿ. ಮತ್ತು DK ಶಿವಕುಮಾರ್ ಇಲ್ಲಿ ಭಾಗವಹಿಸ್ಬೇಕಾಗಿತ್ತು ಈ ಚುನಾವಣೆಯಲ್ಲಿ. ಬೆಳಗಾವಿ ಲೀಡರ್ ಆಗಲಿಕ್ಕೆ ಲಕ್ಷ್ಮಣ್ ಸೋದಿ ಚಾನ್ಸ್ ಇತ್ತು, ಕಳ್ಕೊಂಡ್ರು. ಪ್ರಭಾಕರ್ ಕೋರೆ ಚಾನ್ಸ್ ಇತ್ತು, ಕಳ್ಕೊಂಡ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕನಕ ಲೀನ್ ಆಗಿಬಿಟ್ರು J ಕಂಪನಿ ಜೊತೆ. ಲೀಡರ್ ಯಾರು ಹೊಡೆದ್ರು? ಆತ ರಮೇಶ್ ಕತ್ತಿಗೆ ಬೆಂಬಲನ ಕೊಡಲಿಲ್ಲ ಯಾರು. ಅಶೋಕ್ ಪಟ್ಟಣ ಭಾಷಣ ಮಾಡೋದ್ರು, ಉದಯಶಿ ಭಾಷಣ ಮಾಡೋದ್ರು, ಅಭಿ ಪಾಟೀಲ್ ಭಾಷಣ ಮಾಡೋದ್ರು, ಸಂಜಯ್ ಪಾಟೀಲ್ ಭಾಷಣ ಮಾಡೋದ್ರು. ಮತ್ತು ಗಣೇಶ್ ಪ್ರಕಾಶ್ ಹುಕ್ಕೇರಿ ಬಂದರು. ನಾವು ಉಮೇಶ್ ಕತ್ತಿಯವರ ಒಂದು ಪ್ರಗತಿಯನ್ನು ನೋಡಿ ನಾವು ಈ ಪುಸ್ತಕ ಬಿಡಕ್ಕೆ ಬಂದಿದೆ ಅಂತ ಅಂದರು. ಅಂದ್ರೆ ನಾ ಗ್ಯಾಂಗ್ದಾಗ ಇಲ್ಲ ಅಂತ. ಆದರೆ ಇಲ್ಲಿ ಹೆಲ್ಪ್ ಮಾಡ್ಬೋದಲ್ಲ. ನಿಮ್ಮ ಕಡೆ ಒಂದು 10-15, ಗಣೇಶ್ ಹುಕ್ಕೇರಿ ಒಂದು 2-3 ಅದಾವ ಅಂತ ಹೇಳ್ತಾರೆ. ಕೌಟಿ ಮಠ ಒಂದು 15 ಅದ, ಪ್ರಭಾಕರ್ ಕೋರೆ ಅವ್ರನ್ನ 15 ಅದ. ನಂತರ ಇಂಡೈರೆಕ್ಟಾಗಿ ಯಾರು ರಮೇಶ್ ಜಾರಕಿಹೊಳಿ ಅದು ಅವರು ಮಾಡ್ಬೇಕು. ಯಾಕಂದರೆ ನಿಮಗೆ ಭಾಳ ಉಪಕಾರ ಮಾಡಿದಾರೆ. ಯಾರು? ಉತ್ತಮ್ ಪಾಟೀಲ್ ಭಾಳ ಉಪಕಾರ ಮಾಡಿದ್ದಾರೆ. ಅದು ಉಪಕಾರ ಸ್ಮರಣೆ ಮಾಡಿದರೆ ಇವು ಜಾರಕಿಹೊಳಿ ಸಹೋದರ ಜೊಲ್ಲೆ ಅವರಿಗೆ ಕೊಡಬಾರಾಗಿತ್ತು. ನಾವು ಕೊಡಂಗಿಲ್ಲಪ್ಪ. ಅವ್ರನ್ನ ಇದು ಮಾಡ್ಬೇಕು. ಜೊಲ್ಲೆ ಅವ್ರನ್ನ ಅಲ್ಲಿ ಅಪೆಕ್ಸ್ ಬ್ಯಾಂಕಿಂದ ಆರಿಸಿ ತಂದು ಇಲ್ಲಿ ಅಧ್ಯಕ್ಷನ ಮಾಡ್ಬೋದಿತ್ತಲ್ಲ, ಮಾಡೋಕ್ಕೂ ಬರ್ತೈತೆ ಅದು. ಅಥವಾ ನಿಮ್ಮ ಮಗನ ಅಪೆಕ್ಸ್ ಬ್ಯಾಂಕ್ ತಂದು ಬೆಳಗಾವಿದಿಂದ ಅನ್ನಸಬ್ ಜೊಲ್ಲೆ ಆರಿಸಿ ತರಬೇಕಾಗಿತ್ತು. ಅಂದ್ರೆ ಅದು ಆಗ್ತಿತ್ತಲ್ಲ. ಇಲ್ಲಿ ಧ್ರುವ ಬಗೆದಂಗೆ ಆಯ್ತಲ್ಲ. ಯಾರ್ಯಾರು ಧ್ರುವ ಬಗೆ ಆಯ್ತಾರೆ ನೀವು? ಎಷ್ಟು ಮಂದಿ ಧ್ರುವ ಬಗೆ ಆಯ್ತಾರೆ ನೀವು? ಶಿವಲಿಂಗ್ ಹೊಸಮನಿ ಥ್ಯಾಂಕ್ ಯು. ಪ್ರಮೋದ್ ಪಟೇಲ್ ಥ್ಯಾಂಕ್ ಯು. ಇನ್ನು ಕತ್ತಿಯವರು, ರಮೇಶ್ ಕತ್ತಿಯವರು ಪಂಪ್ ಸೆಟ್ ಇದೆ ಅವ್ರದ್ದು, ಅವ್ರ ಗುರುತು. ನಂತರ ರಾಜೇಂದ್ರ ಪಾಟೀಲ್ ಅವ್ರ ಬ್ಯಾಟ್ ಇದೆ. ಇಲ್ಲಿ ರಾಜೇಂದ್ರ ಪಾಟೀಲ್ ಅವ್ರ ಸುಮ್ಮನೆ ಕುಡ್ಸಿದಾರ ಅವ್ರು. ಯಾಕಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ 72 ತನಕ ಅವರು ರಮೇಶ್ ಕತ್ತಿಯವರು ಅದಾರ. ಮತ್ತು ಅಲ್ಲಿ
ಸಂಘ ಸಂಸ್ಥೆಗಳನ್ನು ಬೆಳೆಸಿ ಉಳಿಸಿ ಎಲ್ಲ ಮಾಡಿದಾರ. ತಮ್ಮ ತಾಕತ್ತಿಯನ್ನು ತೋರಿಸಿದಾರ. ಶಿವಾನಂದ ಕರಗುಪ್ಪಿ ವಾಂಟ್ ಟು ಜಾಯಿನ್ ಯು ಆನ್ ವಿಡಿಯೋ. ಜಾಯಿನ್ ಮಾಡಲ್ಲ, ಏನು ಪ್ರಶ್ನೆ ಐತ್ರಿ? ಪ್ರಶ್ನೆನೇ ಎಲ್ಲಿಲ್ಲ. ಮತ್ತೇನಾಗಿದೆ, PKP ಸೆಕ್ರೆಟರಿಗಳನ್ನ ಹಂಚಿಸಿದಾರೆ ಅವರು ಜಾರಕಿಹೊಳಿ. ಅವರು ಗೇಮ್ ಆಡಿದ್ರ ಕೆಲಸ ಆಗ್ತಿತ್ತದು. ಈಗ ಅವ್ರಿಗೆಲ್ಲ ಒಳಗಿನ ಗೇಮ್ ಗೊತ್ತಿದೆ. ಮತ್ತು ಈ ಕಿಡ್ನ್ಯಾಪರ್ ಎಲ್ಲೆಲ್ಲಿ ಹಾಕ್ತಾರೋ ಏನೇನು ಹಾಕ್ತಾರೋ ದೇವ್ರಿಗಲ್ಲ. ಒಟ್ಟ ಸತ್ಯಾನಾಶ ಮಾಡಿಬಿಟ್ರಿ ಅದನ್ನು. DCC ಬ್ಯಾಂಕ್ ಚುನಾವಣೆ ಇಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದ್ರಿ? ಡೆಲಿಗೇಷನ್ ಫಾರ್ಮ್ ಕಸ್ಕೊಂಡ್ಬಿಟ್ರಿ. ಇರಾನ ಕಡೆ ಅಂತವ್ರ ಒದ್ದಾಡಿ ಆದ್ರು MP. ಒಂದು ಸೂಚಕ ಸಿಗದಂತೆ ಮಾಡಿಬಿಟ್ರು. ಅವ್ರು ಇಂಟ್ರ್ಯೂ ಮೇಲೆ ಇಂಟ್ರ್ಯೂ ಕೊಡತ್ತಾರೆ. ಏನು ಇಂಟ್ರ್ಯೂ ಕೊಟ್ಟು ಏನು ಮಾಡೋರು? ನಿಮ್ಮ ಹಿಂದೆ ಜಗದೀಶ್ ಶೆಟ್ಟರ್ ಇಲ್ಲ, BJP ಅವರಿಲ್ಲ, ಬಾಲಚಂದ್ರ ಜಾರಕಿಹೊಳಿ ಇಲ್ಲ, ಮತ್ತು ನೀವು BJP MP. ಅಲ್ಲಿ ಹೇಳ್ಬೇಕಾಗಿ ಅಮಿತ್ ಶಾ ಅವ್ರಿಗೆ ಹೇಳ್ಬೇಕಾಗಿತ್ತು, ಸರ್ ಹಿಂಗೆ ಮಾಡ್ತಾಯಿದ್ದಾರೆ, ಪಕ್ಷ ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಮ್ಗೆ ಇದನ್ನು ಮಾಡ್ರಿ. ಲಕ್ಷ್ಮಣ್ ಕವತೆ ಥ್ಯಾಂಕ್ ಯು, ಅಪ್ಪು ನಾಯ್ಕ್ ಥ್ಯಾಂಕ್ ಯು ಹೇಳ್ಬೇಕಾಗಿತ್ತು. ನೀವು ಹೇಳಿಲ್ಲ. ಇನ್ನು ವಿವಿಧೋಷ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ಅಂದ್ರೆ PKPS ಅವಲಂಬಿತ ಮತದಾರರು ಯಾರು 1439. ಇದ್ಯಾರು? ನಮ್ಮ MLC ಚಂದ್ರ ಹಟ್ಟಿಹೊಳಿ. ಇವರು 1439 ಮಂದಿಗೆ ರೊಕ್ಕ ಕೊಡ್ಬೇಕಾಗಿತ್ತು. ಅದು ಅವ್ರು ಏನು ಮಾಡಿದ್ರು, ಅವ್ರ ವಿರುದ್ಧ 4 ಮಂದಿ ನಿಂತಿರಲ್ಲ, ಅಲ್ಲಿ ಮೇಲಾಪ್ ಕುಸ್ತಿ ಆಡಿಬಿಟ್ರು. ಎಲ್ಲ ಡೈರೆಕ್ಷನ್ ಅವ್ರದ ಡೈರೆಕ್ಷನ್. ಅದರ ಚಂದ್ರ ಹಟ್ಟಿಹೊಳಿ ಭಾಳ ಸೆನ ರಾಜಕಾರಣಿ. ಹಿಂಗಾಗಿ ಅಲ್ಲಿ MK ಬಳಿ ಶುಗರ್ ಫ್ಯಾಕ್ಟ್ರಿ ಹೊಡ್ಕೊಂಡ್ರು. ಧಾರವಾಡದ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟತ್ತಾರ. ಹರ್ಷ ಶುಗರ್ ಒಂದೈತಿ, ಕೋಟಿಗಟ್ಟಲೆ ಆಸ್ತಿ ಮಾಡಿದ್ರು. ಲಕ್ಷ್ಮಣ ಬಳಿ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ರು. ಇನ್ನೇನು ಶರದ್ ಪವಾರ್ ಕಡೆಯಿಂದ ಹೇಳಿಸ್ಬೇಕೀಗ. ಯಾರು? ಉತ್ತಮ್ ಪಾಟೀಲ್ರು. ಯಾರಿಗೆ? ಸತೀಶ್ ಜಾರಕಿಹೊಳಿ. ಸತೀಶ್ ಅಂಜತಾರ. ಯಾಕಂದ್ರೆ ಅಲ್ಲಿ ಹೇಳಿಸ್ಬೇಕಲ್ಲ, ಪ್ರಭಾಕರ್ ಅವರು ಹೇಳಿಸ್ಬೇಕು. ಯಾಕಂದ್ರೆ ಶರದ್ ಪವಾರ್ ಮತ್ತು ಅವ್ರದ್ದು ಚಲೋ ಐತಿ, ಕೌಟಮಠ ಅವ್ರು ಚಲೋ ಐತಿ. ಅಲ್ಲಿ ಹೇಳಿಸಿದ್ರೆ ನಿಮ್ಗೆ ಗಂಚಿ ಗುಂಪಾದಿ. ಇಲ್ಲಿ ಉತ್ತಮ್ ಪಾಟೀಲ್ ರಾಜಕಾರಣ ಬರಂಗಿಲ್ಲ, ಶರದ್ ಪವಾರ್ಗೆ ಭೇಟಿ ಆಗಿರಲ್ಲ. ಹಿಂಗೆ ಮಾಡತ್ತಾರೆ ಸರ್, ಇದೊಂದ್ಸಲ ನಮಗೆ ಹೆಲ್ಪ್ ಮಾಡಂತ ಹೇಳಿ, ಮುಂದಿನ ಸಲ ನಾನು ಏನು ಮಾಡ್ತೇನೆ, ನಿಮ್ಮ ಮಾತು ಕೇಳ್ತಾನೆ ಅಂತೇಳಿ ಅವ್ರು ಹೇಳ್ತಾರೆ. ಉತ್ತಮ್ ಪಾಟೀಲ್ ರಾಜ್ತಾರೆ ಅಂತ ಮುಗೀತು ಅಲ್ಲಿಗೆ. ಮತ್ತು ಇವ್ರು ಶೇಡ್ ತಿರ್ಸ್ಕೊಳಿಕ್ಕೆ ಅನ್ನಸಾಬ್ ಜೊಲ್ಲೆ ಅವ್ರ ಜೊತೆ ಶೇಡ್ ತಿರ್ಸ್ಕೊಳ್ಳಿ ಬೆಸ್ಟ್ ಚಾನ್ಸ್ ಇದೆಲ್ಲ. ನೀವು ನ್ಯೂಟ್ರಲ್ ಯಾಕೆ ಹೊಳಿತಾರೆ ಕೌಟಿಮಠ ಅವರೇ? ನಿಮಗೇನು BJP ಟಿಕೆಟ್ ಸಿಗ್ತೈತೆ ಅಂತ ಏನಿಲ್ಲ. ಅಲ್ಲಿ ಶಿಖರನ ಆರಿಸಿ ಬರೋಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಲಿಂಗಾಯತ್ ಓಟ ಬೇಡ ಅಂತಾರ ಅವರು. SC ST OBC ಅದರ್ಸ್ ಅಲ್ಪಸಂಖ್ಯಾತರ ಓಟ್ ಸಾಕಂತಾರ. ಅವನ್ನೆಲ್ಲ ಕಟ್ ಮಾಡ್ಬೇಕಾಗಿತ್ತು. ನಾವು ಕಟ್ ಮಾಡ್ತೇವೆ ಮುಂದಿನ ಸಲ. ಮತ್ತು ನಮಗೆ ಲಿಂಗಾಯತ್ ಲೀಡರ್ ಯಾರು ಭೇಟಿ ಆಗೈತಿರಲ್ಲ. ಉತ್ತಮ್ ಪಾಟೀಲ್ ಹಲೋ ಅಂತಾರ. ಅದು ಹಲೋನ ಕೌನಿ ಅತ್ತ ಕಲ್ಲು ಅತ್ತ. ಅವರನ್ನ ಅಭಿನಂದನ್ ಪಾಟೀಲ್ ಅವ್ರು ಈ ಕ್ಷೇತ್ರದಲ್ಲಿಲ್ಲ, ನಾ ಎಲ್ಲ ಫ್ಯಾಕ್ಟ್ರಿ ನೋಡತ್ತೇನೆ, ನಂದು ಇದನ್ನ ಕ್ಷೇತ್ರ ಅಂತ ಅವ್ರು ಅಂತಾರೆ. ದೇಸಾಯಿ ನಮಸ್ತೆ. ಮಂಜುನಾಥ್ ಅವರೇ, ಶಂಕರ್ ಪಾಟೀಲ್ ನಮಸ್ತೆ. ಸಾವಿರಾರು ಜನ ನೋಡ್ತಾರೆ. ಈಗ ವಿಡಿಯೋ ನೋಡೋದಂದ್ರೆ ರೈತ ಮುಖಂಡರು, MLAಗಳು MLAಗಳು ತಗೊಂಡ ಕೂತಿರ್ತಾರೆ. ಏನು ಮಾತಾಡ್ತಾನಪ್ಪ, ಅನಾಹುತಿದಾನಪ್ಪ ಇವ, ನೇರ ದಿಟ್ಟ ನಿರಂತರ ಮಾತಾಡ್ತಾನೆ. ಅದಕ್ಕೆ ಇಲ್ಲಿ ಉತ್ತಮ್ ಪಾಟೀಲ್ ಏನು ಮಾಡ್ಬೇಕಂತಂದ್ರೆ, ಶರದ್ ಪವಾರ್ ಉತ್ತಮ್ ಪಾಟೀಲ್ ನಮಗೆ ಭೇಟಿಯಾಗಿಲ್ಲ, ನಾವು ಅವ್ರು ನೋಡಿಲ್ಲ, ಕೇಳಿರ್ಬೇಕಾದ್ರೆ ಕೇಳಿ ನೋಡ್ರಿ. ಇನ್ನು 1-2-3 ವಿಡಿಯೋ ಆಗ್ತವೆ. ಈ ಲಾಸ್ಟಕ್ಕೆ ಈಗಲೆಲ್ಲ ಫೇಸ್ಬುಕ್ಕಲ್ಲಿ ಹಾಕ ಬರಲ್ಲ, ಯೂಟ್ಯೂಬ್ದಾಗ ಆಗ್ತಾವೆ. ಅಲ್ಲಿ ಹೆಂಗೆ ಇದೆ, 3 ಮಂದಿ ಜನ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, 3 ಮಂದಿ ಕೂಡ ಅನ್ನಸಾಬ್ ಜೊಲ್ಲೆ ಜೊತೆ ಮಾತಾಡಿ ಅಲ್ಲಿ ಮೀಟಿಂಗ್ ಮಾಡತ್ತಾರ. ದೊಡ್ಡ ಮೀಟಿಂಗ್. ಅದೊಂದು ನಾನು ಗೆಲ್ತೇನೆ ಅಂತೇಳಿ ಅನ್ನಸಾಬ್ ಜೊಲ್ಲೆ ಹೇಳ್ತಾರೆ. ಅನ್ನಸಾಬ್ ಜೊಲ್ಲೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಹಂಗೆ ಉತ್ತಮ್ ಪಾಟೀಲ್ಗೆ ಬೆಂಬಲ ಕೊಡ್ತಂತ ಹೇಳಿಲ್ಲ ಅಂತ. ಹೆಂಗೆ ಹೇಳ್ತಾರೆ? ಹೇಳಿದಾರಲ್ಲ, ನಾವು ಹೇಳ್ತೇವೆ, ಹೇಳಿದಾರೆ, ಮಾತು ಕೊಟ್ಟಿದ್ದಾರೆ. ಇಲ್ಲಿ ಮಾತು ಕೊಟ್ಟ ಪ್ರಕಾರ ಏನು ನಡ್ಕೋಬೇಕಂತೈತೆ ಇಲ್ಲ. ಮುಂದೆ ಪ್ರಭಾಕರ್ ಕೋರ್ ಹೇಳ್ತಾರೆ, ನಿಮ್ಮ ಮಗ್ಗ ನಾವು ಮಾಡ್ತೇವೆ, ಪ್ರಿಯಾಂಕಾ ಜಾರಕಿಹೊಳಿ ನಾವು ನಿಲ್ಸಂಗಿಲ್ಲ ಅಂತಂದ್ರದ ಹ್ಞೂ ಅಂತಂದ್ರೆ ಮುಂದೆ ನಿಲ್ಲಿಸ್ತಾರೆ. ದಾಟ್ಬೇಕಾಗೈತಿ. ಅವ್ರು ಹೆಂಗೈತಿ, ಈಗ ಚಲಾವಣೆ ನಾನು ಯಾವುದು ಅದನ್ನ ಹಿಡ್ಕೋತಾರ ಅವ್ರು. ಮತ್ತು ಇಲ್ಲಿ ದುಡ್ಡು ಐತಿ, ಅನ್ನಸಾಬ್ ಜೊಲ್ಲೆ ಅವ್ರ ಕಡೆ ದುಡ್ಡು ಐತಿ. ಅವ್ರು ವ್ಯಾಪಾರಸ್ಥರಲ್ಲಿ ಕೊಡಂಗಿಲ್ಲ, ಅದು ಮಾತು ಬೇರೆ. ಆದ್ರೆ ಹೀರಾ ಸಕ್ಕರೆ ಡಮಾರ್ ಅಂತಂದ್ರೆ ಲಾಕೌಟ್ ಆಯ್ತಂದ್ರೆ ಇವ್ರು ಹಾಕಿದ 300 ಕೋಟಿ ಡಮಾರ್ ಆಗ್ತೈತಿ. ಯಾಕಂದ್ರೆ ಖಾನಾಪುರದ ಸೌಭಾಗ್ಯಲಕ್ಷ್ಮಿ, ಅಲ್ಲಿ ಸೌಭಾಗ್ಯಲ್ಲ ಭಾಗ್ಯಲಕ್ಷ್ಮಿ ಸಕ್ಕರೆ ಲಾಕೌಟ್ ಆತ್ಲ. ಲಾಕೌಟ್ ಅಂದ್ರೆ DCC ಬ್ಯಾಂಕ್ದಿಂದ ತೆಗೆದಿರಲ್ಲ 20 ಕೋಟಿ 40 ಕೋಟಿ 50 ಕೋಟಿ. ಇವರೆಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನಿದ್ದಾರೆ. ಇವ್ರ ಸೋಷಿಯಲ್ ವರ್ಕ್ ಇವ್ರಿಗೆ ಗೊತ್ತಾಗಿಲ್ಲ. ವೇದಿಕೆ ಮೇಲೆ ಒಂದು, ಕೆಳಗಿಳಿದ ಒಂದು, ಮನ್ಯಾಗ ಒಂದು, ಬೆಡ್ರೂಮ್ದಾಗ ಒಂದು, ಹಾಲ್ದಾಗ ಒಂದು, ABCD ಕ್ಯಾಟಗರಿ ಯಾರು ಕಾರ್ಯಕರ್ತರು. ಇವ್ಗೆ ಚಾ ಕೊಡಪ್ಪ, ಅವ್ಗೆ ಚಾ ಬಿಸ್ಕಿಟ್ ಕೊಡು, ಅವಾಗ ಪವೇತವ ಅವ್ನ ಬೆಡ್ರೂಮ್ ಕಳ್ಸ, ಅವ್ನು ಊಟ ಕೊಡ್ಸ, 5 ಸ್ಟಾರ್ ಹೋಟೆಲ್ ಅಲ್ಲೇ ಇರ್ರಿ, ಮಂದಿ ಭಾಳ ಐತೆ, ನಾವು ಬರ್ತೇವೆ. ಒಬ್ಬೊಬ್ರು ಒಂದೊಂದು ನಮ್ನೆ.
ಜಾರಕಿಹೊಳಿ ಸಹೋದರನ್ನ ಯಾರು ನಂಬ್ತಾರೆ ಅವ್ರು ರಾಜಕಾರಣ ಮಾಡಕ್ಕೆ ಬರೋಂಗಿಲ್ಲ ಅಂತ ಅರ್ಥ. ಒಂದೇದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಖಡ್ಡದ ಹೆಂಗೆ ಕೀಳಿಸ್ತಾವ ಅಂತ ಹೇಳ್ತೇವೆ. ಈಗ ಖಡ್ಡದ ವಿಷಯ ಗೊತ್ತಿಲ್ಲ. ನಮಗೆ 3 ಸಹೋದರರು ಬೆಂಬಲಿದ್ದಾರೆ. ನಾವು ಮತ್ತು ಅವ್ರು ಹೇಳ್ತಾರೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಸಹಕಾರಿ ವಲಯದಲ್ಲಿ ನಾವು ಕೂಡಿ ಬಾಳ್ತೇವೆ, ಕೂಡಿ ಹಾಡ್ತೇವೆ ಅಂತ ಹೇಳಿದ್ದಾರೆ. ಭಾಷಣ ಅಷ್ಟೇ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರಲ್ಲ, ನಮ್ಮ ಮನೆತನದಿಂದ ನಾವು ನಿಲ್ಲೋದಿಲ್ಲ ಅಂತ. ಲಾಸ್ಟ್ಗೆ ಏನಂತಾರೆ, ನಾನು ನಿಲ್ಲೋದಂತ ಹೇಳಿದೆ, ನಾನು ನಿಲ್ಲೋದಿಲ್ಲ ಅಂತ ಹೇಳಿಲ್ಲ, ನಾನು ನಿಲ್ಲೋದಂತ ಹೇಳಿದೆ, ನಮ್ಮ ಮನೆತವ್ರು ನಿಲ್ಲೋದಿಲ್ಲ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು, ಪ್ಲೇಟ್ ಚೇಂಜ್. ಈ ಪತ್ರಕರ್ತರ ವಿಡಿಯೋ ತೋರಿಸ್ಬೇಕಲ್ಲ, ಅದನ್ನು ಇವ್ರು ತೋರ್ಸಂಗಿಲ್ಲ. ಒನ್ ಟೈಪ್ ಭಜನಿ ಜಾರಕಿಹೊಳಿ ಸಹೋದರ ಮೇಲುಗೈ ಅಂತ. ಎಲ್ಲಿ ಮೇಲುಗೈ ಆಗಿದೆ? ಎಲ್ಲಿ ಮೇಲುಗೈ ಆಗಿದೆ? ಅವ್ರು 4, ಅವ್ರು 5, ಇವ್ರು 4 ಆಗಿದಾವ. ಇನ್ನು ಇವರು 6 ಆಯ್ತಂದ್ರೆ 10 ಆಗ್ತೈತೆ. 10 ಮೆಜಾರಿಟಿ ಇವ್ರದ್ದು ಆಯ್ತು. ಮತ್ತೆ ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ನೀವು ಅಪೆಕ್ಸ್ ಬ್ಯಾಂಕ್ದಿಂದ ನಾಮ ನಿರ್ಧರಿಸ ತೊಗೊಂಬರಲ್ಲ. ಈಗ ಈ ತೊಗೊಂಡ್ ಬರಕ್ಕೆ ಬರ್ತೈತೆ, ಅಥವಾ ಎಲೆಕ್ಷನ್ ಆದ ಡಿಕ್ಲೇರ್ ಆದ ನಂತರ ಒಂದು 5 ನಿಮಿಷ ತೆಗೆದುಕೊಂಡು ಬರಕ್ಕೆ ಬರ್ತೈತೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮತ್ತೊಂದು ಏನೈತಿ, ಇಲ್ಲಿ PKPS ಇಂದ ನಮಗೂ ಸಿಕ್ಕಂತ ಮಾಹಿತಿ ಪ್ರಕಾರ ಕುರುಬ ಜನಾಂಗದವ್ರು ಒಬ್ಬರು ನಿಲ್ಲಿಸ್ತಾರಂತ. ಇಲ್ಲಿ ಸಿದ್ದರಾಮಯ್ಯ ಅವ್ರ ಡೈರೆಕ್ಷನ್ ಅದ, ಬಾಲಚಂದ್ರ ಅವ್ರ ಡೈರೆಕ್ಷನ್ ಸುಳ್ಳ. ಅಲ್ಪಸಂಖ್ಯಾತರು ಯಾಕಂದ್ರೆ ನಮ್ಮ ಮೇಲೆ ಸಿಟ್ಟು ತಿಳ್ಕೊತಾರಂತೇಳಿ ಅದು ಬಂದದ್ದು ಡೈರೆಕ್ಷನ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದ. ಅವ್ರು ನಮ್ದೊಂದು ಸೀಟ್ ಇರಲಿ ಅಂತ. ಅವ್ರು ಇಲ್ಲಿ ಅವ್ರು ಯಾರೋ ಹೇಳಿದಾರ, ಸರ್ ಬರೀ ಲಿಂಗಾಯತರು ಅವರು ಇವರು ಮಾಡತ್ತಾರ, ನಮಗೇನೋ ಕೊಡತ್ತಿಲ್ಲ, ನೀವು ಮುಖ್ಯಮಂತ್ರಿ ಆಗಿದ್ರೆ ಏನು ಮಾಡೋರು? ಅರುಣ್ ನಾಯ್ಕರ್, ಸರಿ, ಇದು ಏನಾದರೂ ತಪ್ಪಾಗಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ. ಏನು ಸರಿ, ಇದು ಏನಾದರೂ ತಪ್ಪಾದರೆ ನಾವು ನಿಮಗೆ ಸಪೋರ್ಟ್ ಮಾಡಿ. ತಪ್ಪಿಲ್ರಿ. ಇವತ್ತಿನ ಮೀಟಿಂಗ್ ನಾಳಿಂದ ಗೇಮ್ ನಾಡ್ದಿನ ಗೇಮ್ ಹಿಂಗಾಗ್ತೈತ್ರಿ ಅರುಣ್ ಅವ್ರೆ. ಹೆಂಗಿದೆ ರಾಜಕಾರಣದಲ್ಲಿ? ಇವತ್ತೊಂದು ಗೇಮ, ನಾಳೆ ಒಂದು ಗೇಮ, ನಾಳೆ ಮತ್ತೆ ನಾವು ಉಲ್ಟಾ ಹೇಳ್ಬೋದಲ್ಲ. ಯಾಕೆ ಮತ್ತೆ ಸಚಿವ ಜಾರಕಿಹೊಳಿ ಇಲ್ಲ ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆ ಸ್ವಲ್ಪ ಮೀಟಿಂಗ್ ಕರೆದಿದ್ದು, ಅದಕ್ಕೆ ಹೋಗಿದ್ದೆ, ಅಲ್ಲಿ PKPS ಅವ್ರದ್ದು ನಾನು ನೋಡಿರ್ಲಿಲ್ಲ, ಅದಕ್ಕೆ ಅಲ್ಲಿ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಕಳಿಸ್ರಿ ಅಂತ ಹೇಳ್ಕೊಂಡು ಏನು ಮಾಡೋರು? ಎಲ್ಲ ಬದಲಾಯಿಸಿ ಬಿಡ್ತಾರೆ ಅವ್ರು. ನಮ್ಮಂತಂದವ್ರು ಯಾರು ನಿಲ್ಲ ಇಲ್ಲ ಅಂತ ಚಿಕ್ಕೋಡಿಗೆ ಹಾಕಿರು, ಮತ್ತು ನಾನು ಏನೂ ನಿಲ್ಲ ಇಲ್ಲ ಅಂತ ಬೆಳಗಾವಿ ನಿಂತರು. ಏನದ ಅಷ್ಟು ಅಭ್ಯಾಸ ಮಾಡ್ಬೇಕಲ್ಲ ನಾವು. ಅಲ್ಲಿ ಇನಾಮದವ್ರು ಗುಂಪು ಹೊಡಿಬೇಕು ಅಂತ ವಿಕ್ರಮ್ ಇನಾಮದವ್ರು ಕೊಟ್ಟ, ಅಲ್ಲಿ ಮುಂದಿನ ಸೀಟ್ ತಾವು ನಿಲ್ಸಾರು, ತಮ್ಮ ಮನುಷ್ಯ ನಿಲ್ಸಾರು. ಈಗಿದ್ದಂಥ ಸೀಟ್ ಖಾಲಿ ಮಾಡ್ತಾರ ಅವ್ರು. ಶೇಷ್ ನಾಯ್ಕ ಥ್ಯಾಂಕ್ ಯು, ಸಂಜು ನಾಗೂರ್ ಥ್ಯಾಂಕ್ ಯು ಕಾಕ. ಅದಕ್ಕೆ ಯಾರ ಹಕ್ಕ ಹೇಳ್ರಿ? ಅಧ್ಯಕ್ಷ ಯಾರಾಗ್ತಾರ? ಅಣ್ಣಾ ಸಾಹೇಬ್ ಜೊಲ್ಲೆ ಆಗ್ತಾರ. ಎಲ್ಲ ಹೇಳಿತ್ಲ ಈಗ ಪದೇ ಅಲ್ಲ, ಅದನ್ನಕ್ಕ ಅವ್ರು ಬೆನ್ನ ಹತ್ತಿದಾರ. ಅಂದ್ರೆ ಸಹಕಾರಿ ರಂಗದಲ್ಲಿ ಕೂಡ್ಬೇಕಂದ್ರೆ ಅಧ್ಯಕ್ಷ ಹೊಡೆದ್ರಂದ್ರೆ ಇವರು ಸಕ್ಕರೆ ಫ್ಯಾಕ್ಟ್ರಿಗೆ ರೊಕ್ಕ ತಕ್ಕೋತಾರೆ. ಇವರು 20 ಕೋಟಿ 50 ಕೋಟಿ 80 ಕೋಟಿ, ಈಗಾಗಲೇ 80 ಕೋಟಿ ತಕ್ಕೊಂಡ್ರಲ್ಲ. ಹೆಬ್ಬಟ್ಟ ಅಧ್ಯಕ್ಷನ ಅಲ್ಲಿ ನೇಮಿಸಿ ತಕ್ಕೊಂಡ್ರಿಲ್ಲ. ಮತ್ತು 110 ಕೋಟಿ ಅಲ್ಲಿ ಅಧ್ಯಕ್ಷ 1 ವರ್ಷ ಆಗ ತಕೊಂಡ್ಬಿಟ್ರ ಅವರು. ಯಾರು ತಕೊಂಡ್ರ? 80 ಕೋಟಿ ಅವ್ರು ತಗೊಂಡ್ರೆ, ಇನ್ನೊಂದು 80 ಕೋಟಿ ಬೇರೆ ಅವ್ರು ತಗೊಂಡಾರ. 80 ಅಲ್ಲ, 80ರಿಂದ ಒಂದು 30 ಕೋಟಿ. ಇನ್ನು 5 ವರ್ಷ ಪೀರಿಯಡ್ದಾಗ ಎಷ್ಟು ತಗೋಬೋದು ನೋಡ್ರಿ, ಹೆಂಗೆ ಆಗ್ತೈತೆ. ಲೋಕೇಶ್ ಕರೋಶಿ, ಬಸವರಾಜ್ ಮಂಗಿ ಥ್ಯಾಂಕ್ ಯು. ಅದಕ್ಕೆ ಇಲ್ಲಿ ಮಿಲಾಪಿ ಕುಸ್ತಿ ಏನೈತೆ ಅಲ್ಲಿ ಇನ್ನು ಬರೋಣ. ಮೇನ್ ಇವತ್ತಿನ ವಿಷಯ, ಉತ್ತಮ್ ಪಾಟೀಲ್ರು ಮೊದಲು ಏನು ಮಾಡಬೇಕು? ಪ್ರಭಾಕರ್ ಕೋರೆ ಅವ್ರು ಹೋಗ್ಬೇಕು. ಅದಕ್ಕಿಂತ ಮೊದಲ ಶರದ್ ಪವಾರ್ ಕಡೆ ಹೋಗಿ ಅಲ್ಲಿಂದ ಫೋನ್ ಹಚ್ಬೇಕು. ಅಲ್ಲಿಂದ ಸರ್ ನಾನು ಬಂದಿದ್ರೆ ಅಷ್ಟು ಕಿಮ್ಮತ್ತಾಗಲಿಲ್ಲ, ಶರದ್ ಪವಾರ್ ಫೋನ್ ಮಾಡಿದರೆ ಅದಕ್ಕೆ ನಾನು ನಿಮ್ಗೆ ಬಂದೆ ಅಂತ ಹೇಳ್ಬೇಕು. ಅವಾಗ ಆಯಿತು ಮಾಡೋಣ, ಯಾರಿಗೆ ಹೇಳ್ಬೇಡ ಅಂತಂತಾರೆ. ಆಯಿತು, ಕೌಟುಮಠ ನೀವು, ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ನಂತರ ರಾಜು ಕಾಗೆ ಇವರೆಲ್ಲ ಕುಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರೆ ಆಗ್ತೈತದು. ನೀವು ಮೀಟಿಂಗ್ ಮಾಡಲಿಲ್ಲ ನನ್ನ ಕಡೆ ಬರ್ರಿ. ಹೆಂಗೆ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಿಸ್ಬೇಕು ನನಗೆ ಗೊತ್ತೈತದು. ಯಾಕಂದ್ರೆ ಇಲ್ಲಿ ದುಡ್ಡು ಮಹತ್ವದಲ್ಲ, ಆರ್ಚ್ ಬಂದ ನಂತರ ಏನು ಗೇಮ್ ಆಡ್ತೀವಲ್ಲ ಅದು ಭಾಳ ಮಹತ್ವ. ಮತ್ತು ಲಕ್ಷ್ಮಣ ಸವದಿ ಅವರು ನಾನಾ ಚೇರ್ಮನ್ ಅಂತ ಹೋಗಿದ್ರು. ಅವ್ರು ಹೇಳತ್ತಾರೆ, DT ಕಾಕ ಹೇಳತ್ತಾರೆ, ಇಲ್ಲೋ 1 ಸೀಟ್ ಕಡಿಮೆ ಐತಿ, ನಮ್ಮ ಕಡೆ ಇದಾರ, ಅವ್ರ ಕಡೆ ಹೋಗ್ತಾರಂತ ಹೋದ್ರು. 101 ಯಾರು ಹಾಕಿರಪ್ಪ, ಧನ್ಯವಾದಗಳು. ದುಡ್ಡು ಹಾಕಂತ ಹೇಳ್ತೇವೆ ನಾವು. ಯಾಕಂದ್ರೆ ನಮಗೆ ಅವಶ್ಯಕತೆ ಭಾಳ ಐತಿ. ನೇರ ದಿಟ್ಟ ನಿರಂತರ ವರದಿಗೆ ಏನು ದುಡ್ಡು ಹಾಕಂಗಿಲ್ಲ. ಬೆಳಗಿಂದ ಹಾಕಿದಾರೆ 500 100 ಅಂತ ಹಾಕಿದ್ರೆ ಈಗ 101 ಬಂತು. ಇಲ್ಲಿ ಪಡೆದ ಮೇಲೆ ಕಾಣ್ತೈತವ. ನಂತರ ಬಾಬುಸಾಬ್ ನಾಗೂರು ಥ್ಯಾಂಕ್ ಯು, ಬಾಬುಸಾಬ್ ಕುಮಾಜ್ ಥ್ಯಾಂಕ್ ಯು, ಪ್ರಮೋದ್ ಪಟೇಲ್ 100% ಕರೆಕ್ಟ.
ಕರೆಕ್ಟ್ ಅಲ್ಲ. ನಾಳೆ ಮತ್ತೆ ನಾವು ಏನು ಬೇರೆ ಬೇರೆ ಮಿಲಾಪಿ ಕುಸ್ತಿ ನಾವು ಆಡೋರ್ದೆ, ನಮ್ಮನ್ನ ಯಾರು ಕರೆಯತ್ತಿರಲ್ಲ ಲಿಂಗಾಯತ್ ಲೀಡ್ರು. ನಮ್ಮ ಬಿಸ್ಕಿಟ್ ಚಾ ಕರೀರು ಅಂತ ಆಡೋದು ಕರೆಯತ್ತಿಲ್ಲ. ಇವರು ಎಲ್ಲರೂ ದೊಡ್ಡಸ್ತಿಗೆ ಹೋಗಿ ಹಾಳಾಗ್ಯಾರ. ಅದಕ್ಕೆ ಅವ್ರಿಗೆ ಏನಾಯ್ತು, ಒಬ್ಬನು ಹೆಗಲ ಮೇಲೆ ಇಟ್ಟು ಇನ್ನೊಬ್ಬರ ಬಗಲ ಮೇಲೆ ಬಂದು ಕೊಡ್ಕೊಟ್ಟು ಅಂತಾರೆ. ಅವ್ರ ಈಜಿ ಆಯಿತು. ಈಗ ಉತ್ತಮ್ ಪಾಟೀಲ್ ಬೆನ್ನ ನಾವು ಹಿಂದಿದ್ದೇವೆ ಅಂತೇಳಿ ರಮೇಶ್ ಜಾರಕಿಹೊಳಿ 2 ಸಲ ಹೇಳಿಲ್ಲ, ಅವ್ರನ್ನೆಲ್ಲಿ ನಾನು ನೋಡ್ತೇನೆ ಅಂತೇಳಿ. ಅಲ್ಲಿ ಕುಮಟೋಳಿಗೆ ಹೇಳಿ ಅಲ್ಲಿ ಕುಮಟೋ ಪ್ರಚಾರಕ್ಕೆ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಲಕ್ಷ್ಮಣ ಸೌದಿಯಲ್ಲಿ ಬಂದ್ರಂದ್ರೆ ಬಾಚಂದ್ರಿಗೆ ಹೇಳ್ತಾರೆ, ನೀವು ನಮ್ಮ ಇರೋದಿಲ್ಲ, ನಾವು ನಿಮ್ಮ ಇರೋದಿಲ್ಲ, ಇಲ್ಲಿ ಯಾಕೆ ಬಂದ್ರಿ ಅಂತೇಳಿ ಸತೀಶ್ ಜಾರಕಿಹೊಳಿ ಫೋನ್ ಮಾಡ್ತಾರೆ. ಅವಾಗ ಏನು ಉಳಿತೈತೆ, ಹೋಗಿಲ್ಲ ಅವ್ರು, ನಿಲ್ಸೋದು ಅಷ್ಟೇ. ಶ್ರೀನಿವಾಸ ಪಾಟೀಲ್ಗೆ ಓಟ್ ಕಡಿಮೆ ಇದ್ದು, ಅದಕ್ಕೆ ಹಿಂದೆ ತೊಗೊಂಡ್ರು ಅವ್ರು. ಅವ್ರೇನಿಲ್ಲ, ಮುಂದಪ್ಪ ನಿನ್ನ MLA ಮಾಡ್ತೈತೆ ಅಂತೇನೋ ಹೇಳಿರ್ಬೋದು. ನಾವು ಅನ್ಅಪೋಸ್ ಮಾಡಿದ ಅಂತ, ನೀವೆಲ್ಲಿ ಅನ್ಅಪೋಸ್ ಮಾಡಿರಿ, ಅಲ್ಲಿ ಸೋಲ್ತೀರ ಅನ್ನೋದು ಭೀತಿಯಿಂದ. ಇಲ್ಲಿ ಸೋಲ್ತೀರ ಅನ್ನೋದು ಭೀತಿ ಇದೆ, ಅಲ್ಲಿ ಹುಕ್ಕೇರಲ್ಲಿ. ಆದ್ರೆ ರಾಜೇಂದ್ರ ಪಾಟೀಲ್ ಹಿಂದೆ ಆಗ್ತವಿಲ್ಲ, ಖರ್ಚಾಗಲಿ. ಇವರು ಖರ್ಚು ಮಾಡೋರು, ಖರ್ಚು ಮಾಡಿಸೋರು. ಆರಿಸಿ ಬಂದ್ರೆ ನಮ್ಮ ಲೀಡರ್ ಅನ್ನೋರು. ಚಿತ್ತು ಅಟ್ಟ, ಪಟ್ಟು ಅಟ್ಟ. ಇದನ್ನೆಲ್ಲ ಕಲಿಬೇಕು. ನೀವು ಕಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತೈತೆ. ಅದು ಉಹಿಡ್ ಖಾಜಿ, ಥ್ಯಾಂಕ್ ಯು. ಉತ್ಕರ್ಷ್ ಪಾಟೀಲ್, ಥ್ಯಾಂಕ್ ಯು. ಅದಕ್ಕೆ ರಮೇಶ್ ಕತ್ತಿ ಅವರು ಸ್ವಲ್ಪ ಎಚ್ಚರಿಕೆ ನಡೆಯನ್ನು ಅನುಭವಿಸಬೇಕಾಗಿತ್ತು. ಈಗಲೂ ಉತ್ತಮ್ ಪಾಟೀಲ್ ಆರಿಸಿ ಬರುತ್ತಾರೆ, ಅದು ತಂತ್ರಗಾರಿಕೆ ಮಾಡಕ್ಕೆ ಬರಂಗಿಲ್ಲ ನಿಮ್ಗೆ ಅಷ್ಟೇ. ಮುಂದಿನ ಸಲ ನೀವು ಬೇಡ, ಅಭಿನಂದನ್ ಪಾಟೀಲ್ ನಿಲ್ಲಿ, ಅವರು ನಿಮ್ಮ ಬ್ರದರ್ ನಿಲ್ಲಿ. ನಿಮ್ಗೆ ರಾಜಕಾರಣ ಬರಂಗಿಲ್ಲ. ಹಾಂ, ಭಕ್ತೋ ಅಂತ ಹೇಳ್ತಾರೆ. ಹಾಂ, ಏನು ಭಕ್ತೋ ಕೇಳಂಗನ ಎಲ್ಲಿ ಕಿವಿ ಕೊಟ್ಕೆ ನಮ್ಮ ಅಂತವ್ರದೇನು ಈಗ ಫೋನ್ ಮಾಡಿದ್ದು, ಭಾಳ ಚಲೋ ಆಯ್ತು, ನಂತರ ಮಾತಾಡ್ತಾನೆ ಅಂದ್ರೆ ಗುಡಿ ಏನೋ ಗುಂಡಾರ್ಗೋ ನಮಸ್ಕಾರ ಮಾಡಕ್ಕೆ ಹೋಗಿದ್ವಿ, ನಂತರ ಎಲ್ಲಿ ಮಾತಾಡಿರಿ, ಯಾರಿಗೋ ಒಬ್ಬ ಹೇಳ್ತಾನೆ ಅಂದರೆ ಇರಲಿ. ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ನಿಪ್ಪಾಣಿ ಕ್ಷೇತ್ರ, ಇನ್ನು 6 ಕ್ಷೇತ್ರ ಉಳಿದಿಲ್ಲ, 7 ಕ್ಷೇತ್ರದ 9 ಕ್ಷೇತ್ರ ಬಿನ್ ವಿರೋಧಾಗ ನಿಮಗೆಲ್ಲ ಗೊತ್ತೈತೆ. ರಾಜೀವ್ಕಾಗಿ ದಾಟ್ಕೊಂಡ್ಬಿಟ್ರು ಈ ಗದ್ದಲಾಗ. ಲಕ್ಷ್ಮಣ ಸೌದಿ ಸಿಕ್ಕೊಂಡ್ಬಿದ್ರು ಅಂತಲೇ ಹೇಳ್ಬೇಕ. ಅವ್ರ ನಾಯ್ಕರ ಅಲ್ರಿ ಸರ್, ಇವತ್ತಿನ DCC ಬ್ಯಾಂಕ್ ಚುನಾವಣೆಯಿಂದ ಹೊರಗಡೆ ಹೋದ ವ್ಯಕ್ತಿ ಇವತ್ತು DCC ಬ್ಯಾಂಕ್ನಿಂದ ಆದರ್ಶದಿಂದ ಅವಿರೋಧ ಆಗಿದ್ದಾರೆ. ಅಂದರೆ ಇಷ್ಟು ತಿಳ್ಕೊಳ್ರಿ, ಅಲ್ಲಿ DK ಶಿವಕುಮಾರ್ ಎಂಟ್ರಿ ಇಲ್ಲ, ಸಿದ್ದರಾಮಯ್ಯ ನೋ ಎಂಟ್ರಿ. ಹೌದು, ಅವ್ರು ಏನು ನಡೆಯಂಗಿಲ್ಲ. ಆದರೆ ನಾ ಹೇಳೋದು PKPS ಇಂದ ಒಬ್ಬನ ಸರ್ಕಾರ ನಾಮ ನಿರ್ದೇಶಿತ, ಅದಕ್ಕೆ ಅವರು ಮಾಡ್ಬೋದು. ಯಾರು? ಸಿದ್ದರಾಮಯ್ಯ ಅವರು ಹೇಳಿದಾರೆ, ಕುರುಬ ಜನಾಂಗದ ಅಂತ ತೆಗೆದುಕೊಂಡು ಬಂದು. ಇವ್ರಿಗೆ ಕನ್ಫ್ಯೂಷನ್ ಐತಿ, ಏನು ವಿವೇಕರಾವ್ ಪಾಟೀಲ್ ಮಕ್ಕಳು ಮಾಡೋದು ಅಥವಾ ಮತ್ತಾರನ್ನ ತರೋದು, ಇಂಗ್ಳಿಯವ್ರು ಮಾಡೋದು, ನಮ್ಮ ಬೆಳಗ್ಗೆ ಬಂಟಾರ, ನಾವು ಹೇಳ್ದಂಗೆ ಕೇಳುವಂಥವ್ರು ಯಾರ ಅದನ್ನ ಹುಡುಕಾಡತ್ತಾರ. ಅದಕ್ಕಿಂತ ಮೊದಲು ನೀವು ಹುಡುಕಾಡಿಯಲ್ಲಿ ಕೆಲಸ ಮಾಡಲ್ಲ. ಯಾಕಂದ್ರೆ ಇವ್ರು SC ST ಪರವಾಗಿ ಎಲ್ಲ ತುಳಿದು ಬಿಟ್ಟಿದ್ದಾರೆ. ವೀರಕುಮಾರ್ನ ಹೆಂಗೆ ತುಳಿದು ನಿಮ್ಗೆ ಗೊತ್ತೈತಿ. ಈಗ ಉತ್ತಮ್ ಪಾಟೀಲ್ ತುಳಿಯಾಕೆ ಪ್ರಯತ್ನ ಮಾಡತ್ತಾರ. ಅವ್ರು ದೊಡ್ಡ ಪ್ರಯತ್ನ ನಡೆದಿದೆ, ದೊಡ್ಡ ಲೀಡರ್ ಆಗೋರ್ದಾರೆ. ಮತ್ತು ಮರಾಠಿ ಮನುಷ್ಯನ ತುಳ್ದಂಗೆ ಆತ್ಲ, ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ತುಳ್ದಂಗೆ ಆತ್ಲ, ಜೈನರನ್ನ ತುಳ್ದಂಗೆ ಆತ್ಲ. ಅದಕ್ಕೆ ಅಭಯ ಪಾಟೀಲ್ ಮತ್ತು ಸಂಜಯ್ ಪಾಟೀಲ್ ಯಾಕೆ ಗಪ್ಕೊಂಡತ್ತೀರಿ ನೀವು? ಸಂಜಯ್ ಪಾಟೀಲ್ ನೀವು ಬೆಳಗಾವಿ ಗ್ರಾಮೀಣದಾಗ ಕೊಡ್ತಾರಂತ ಏನು ಆಸೆನೇ ಹೇಳ್ಬೇಡ್ರಿ. ಜಾರಕಿಹೊಳಿ ಸೋದರ ಬೇನತ್ತೆ ನಿಮ್ಗೆ ಕೊಡಂಗಿಲ್ಲ. ಅವ್ರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಖರ್ಚು ಮಾಡ್ತಾರೆ, ಬೇಡದ ಒಂದು ಬ್ಲ್ಯಾಂಕ್ ಬಿಫಾರ್ಮ್ ತರ್ತಾರೆ, ಅಲ್ಲಿ ತುಂಬಿಡ್ತಾರೆ. ನೀವೇನು ಮಾಡೋರು ಅವಾಗ? ಆಗಲ್ಲ. ಶಿವಾನಂದ ಕುರಂಗಿ ಕಕ್ಕ ಹುಕ್ಕೇರಿದೇನು ಆಗ್ತಿತ್ತು, ಹುಕ್ಕೇರ ಎಲ್ಲ ಒಂದು ಸೈಡ್ ಐತ್ರಿ. ಅದು ರಮೇಶ್ ಕತ್ತಿ ಆರಿಸಿ ಬರ್ತಾರೆ, ಅದೇನು ಪ್ರಶ್ನೆ ಆಗಿಲ್ಲ. ರಾಜಸಾಬ್ ಕತ್ತಿ ಹೌದು, ರಾಜಸಾಬ್ 8553142322 ನನಗೆ ತೋರ್ಸಾತಾರೆ. ನೀವು ದುಡ್ಡು ಹಾಕಂಗಿಲ್ಲ, ನಾವು ಹೆಡ್ಗೆ ಹಾಕಿದ್ದೇವೆ ಅಲ್ಲಿ. ಏನೋ ನೀವು 101 ಹಾಕಿದ್ರಿ, ಆಮೇಲೆ ಏನು ಹೇಳಕ್ಕೆ ಬರಂಗಿಲ್ಲ. ಬಾರ್ಗಿ ರಂಗನಾಥ್ ಬಾರ್ಗಿ PD ಇರ್ಬೇಕು, ಮನ್ಯಾಗ ಕೂತಿರ್ಬೇಕು ಅವರು. RS ಅವರಿಗೇರಿ ಥ್ಯಾಂಕ್ ಯು. ಅರುಣ್ ನಾಯ್ಕರ್ ಹೇಳಪ್ಪ, ಅರುಣ್ ನಾಯ್ಕರ್ 100% ಅಂತಾರೆ. ಹೌದು, ನಾವು ಮಾತಾಡೋದು 100%. ನಾವು ಯಾರ ಕಡೆ ಹೋಗಂಗಿಲ್ಲಲ್ಲ. ಗೋಡ ಅಮರ, ಮೈದಾನ ಅಮರ, ಹೊಡ್ಯಾವ್ರು ನಾವು ಒಟ್ಟು ಹೊಡ್ಯಾವ್ರು ನಾವು. ಏನೋ ನಾವು ಸಂತುಬಾಯ್ ಯಾಕೆ ಲೇಟ್ ಆತ್ಲ ಹೊರಕ್ಕೆ, ಸಂತುಬಾಯ್ ತಪ್ಸಂಗಿಲ್ಲ. ಸಾಗರ್ ಕೊಡ್ಕಾರ ಎಲ್ಲಿ ಹೋಗಿದಾರೆ, 40 ಕಂದಿತ್ತು ಅವ್ರು. ಅವ್ರೆಲ್ಲ PDOಗಳ ಕಡೆ ಹುಡ್ಕ್ಯಾಡ್ ಹೋಗಿರ್ಬೇಕಾರೆ. ಏನು ಕಾಂಟ್ರಾಕ್ಟ್ ಮಾಡತ್ತಾರೋ ಏನು ಗೊತ್ತಿಲ್ಲ, ಏನು ITI ಅರ್ಜಿ ಹಾಕತ್ತಾರೋ ಏನು ಗೊತ್ತಿಲ್ಲ. ಆದ್ರೆ ಒಳ್ಳೆ ವ್ಯಕ್ತಿ ಸಾಗರ್ ಕೊಲ್ಕರ, ಒಳ್ಳೆ ವ್ಯಕ್ತಿ. ನಿಮ್ಗೆ ಗೊತ್ತಿಲ್ಲ, ಅವ್ರು ಯಾರು ಕೆಳಗಿದ್ದಾರ್ತ ಅವ್ರು ಮ್ಯಾಲೆ ಎತ್ತು ಅಂತ ಕೆಲಸ ಮಾಡ್ತಾರೆ, ಧ್ವನಿ ಇಲ್ಲದವ್ರ ಪರವಾಗಿ. ನಮಸ್ತೆ, ಯಾರಪ್ಪ? ಶಿವಾನಂದ್ ಬಡಮಲ್ಲನ್ನವರ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಹಿಂಗೇನ ಚಿನ್ನಿಗೇನು ಹಿಂಗೆ ಹಾಕಿರಿ, ನಾವು ನಿಮ್ಗೆ ಹಿಂಗೆ ಹಾಕ್ಬೇಕಲ್ಲ. ನೀವೇನೋ ಹಾಕಿ ಹೊಡಿತೀರಿ, ನಮ್ಗೆ ಅದು ಹಾಕಾಕೂ ಬರೋಂಗಿಲ್ಲ, ನಮ್ಗೆ ಹಾಕಾಕೂ ಬರೋಂಗಿಲ್ಲ. ಇರಲಿ ಸಂತುಬಾಯ್ ಗುಡ್ ಅಂದರೆ ಏನು, ಒಳ್ಳೆ ವರದಿ ಮಾಡಿದ್ದೇವೆ.
ಒಟ್ಟು ಇಷ್ಟು ಸಾಕು. ಇನ್ನು ಮತಪತ್ರದಲ್ಲಿ ಏನೇನೈತೆ ಹೇಳಿದವಲ್ಲ, ಮತ್ತೊಮ್ಮೆ ಐತೆ ಅನಸಾಬ್ ಜೊಲ್ಲೆ ಸ್ಟೂಲ್ ಇದೆ, ಅವ್ರ ವಿರುದ್ಧ ಉತ್ತಮ್ ಪಾಟೀಲ್ ಸೀಟ್ ಇದೆ, ದೊಡ್ಡಗೌಡ್ರದೆ ಕಪ್ಪು ಬಸಿ, ಅವ್ರ ವಿರುದ್ಧ ವಿಶ್ವನಾಥ್ ಪಾಟೀಲ್ದೆ ನಾರಿಯಲ್ ಅಂತ ಅರ್ಧ ನಾರಿಯಲ್ ಇದೆ, ನಾನಾ ಸಾಹೇಬ್ ಪಾಟೀಲ್ದ ಫ್ಯಾನ್ ಇದೆ, ವಿಕ್ರಮ್ ಇನಾಮದಾರ್ ಉಂಗುರ ಇದೆ, ಅವ್ರವ್ರು ನೋಡುತ್ತೆ, ಕುಮಟೋಳಿ ರಿಕ್ಷಾ ಇದೆ, ಮತ್ತು ಅವರು ವಿರುದ್ಧ ಇದ್ದವರು ಅವರು ಸೌದಿ ಅವ್ರ ಟಾರ್ಚ್ ಇದೆ, ನಂತರ ಕುಲಗೌಡ ಅಪ್ಪಸಾಬ್ರವ್ರದ್ದು ಲ್ಯಾಂಡ್ ಫೋನ್ ಇದೆ, ಬಸಗೌಡ ಅಸಂಗಿ ಅವ್ರದ್ದು ಸಿಲಿಂಡರ್ ಇದೆ. ಇದು ನೀವು ಹೇಳತ್ತಿಲ್ಲ, ನಿಮಗೇನು ಉಪಯೋಗ ಇಲ್ಲ. ನಾವು ಹೇಳೋದು ಇವರಿಗೆ ಯಾರಿಗೆ ಊಟ ಅಕ್ಕವ್ರಿಗೆ, ಅವನು ಕಿಡ್ನಾಪ್ ಮಾಡಿದಾರೆ, ಅವ್ರಿಗೆ ಗೊತ್ತಾಗಬೇಕಲ್ಲ ನಮ್ಮ ಊಟ ಯಾವ್ಯಾವ ಅಂತ. ಏನು ಅಲ್ಲೇ ತಂದು ಬ್ಯಾಲೆಟ್ ಪೇಪರ್ ಇಲ್ಲಿ ಒತ್ತು ಅಂತ ಅವರ ಕೈ ಒತ್ತಾರೋ ಹೇಳಕ್ಕೆ ಬರಂಗಿಲ್ಲ ನಾವು. ಬೀರಪ್ಪ ಪೂಜಾರಿ ಥ್ಯಾಂಕ್ ಯು, ಮಲ್ಲಿಕಾರ್ಜುನ್ ಬೆನವಾಡಿ ಥ್ಯಾಂಕ್ ಯು ಸರ್. ಇನ್ನು ಪೂಸಿಕೆ ಕ್ಲಿಯರ್ಕ್ ಏನು ಗೊತ್ತಾಗ್ತಿಲ್ಲ ಸೌಕಾರ ಬೆನವಾಡಿ ಅವರು ಇರಲಿ, ಧನ್ಯವಾದಗಳು. ಬಾಬು ಸಾಬ್ ಕುಮ್ತಾಜ್ KD ಜಯರಾಮ್ ಓಪನ್ ನ್ಯೂಸ್. ಹೌದು, ನಾವು ಓಪನ್ ಅಲ್ಲ, ಮತ್ತೇನು ಕುಸ್ತಿ ಆಡೋದು ಓಪನ್ ಆಡೋಬೇಕು. ಕುಸ್ತಿ ನಿಮ್ಗೆ ಗೊತ್ತಿಲ್ಲ, ಓಪನ್ ಕುಸ್ತಿ ಆಡ್ಬೇಕ. ಇವರ ಹಿಡ್ಕೊಂಡ ಅವು ಡೆಲಿಗೇಷನ್ ಫಾರ್ಮ್ ಕಸ್ಕೊಂಡ ಪಾಪ ಒಬ್ಬ MP ಕಡಾಡಿ ನಿಲ್ದಂಗೆ ಮಾಡಿಬಿಟ್ರ. ಅಪ್ಪನಾಯ್ಕೆ ಥ್ಯಾಂಕ್ ಯು. ಅಂದ್ರೆ ರಿಪಬ್ಲಿಕ್ ಗೋಕಾಕ್ ಅನ್ನತಿದ್ಲ ಅಶೋಕ್ ಪೂಜಾರಿ, ಅದು ಕರೆಕ್ಟ್ ಐತಿ. ಮತ್ತು ಅಶೋಕ್ ಪೂಜಾರಿ ಅವರು ಉತ್ತಮ್ ಪಾಟೀಲ್ ಕಡೆ ಹೋಗ್ರಿ, ನಿಮ್ಮ ಸಲಹೆ ಸೂಚನೆಗಳು ಕೊಡ್ರಿ. ನೀವು ಇಲ್ಲೇ ಕೂತು ಏನೋ ಉಪಯೋಗ ಇಲ್ಲ. ಗೋಕಾಕದಾಗ ಕೂತು ಒಂದು ಹೋಟೆಲ್ದಾಗ ಕೂತು ಹಲೋ ಅನ್ಕೋತ ಕೂತ್ರೆ ಏನಕ್ಕೆ ಕೆಲಸ ಹಂಗಿಲ್ಲ. ಮಂಜುನಾಥ್ ದೇಸಾಯಿ ಅವರು ಯಾರಿಗೂ ಅಂಜದೆ ನೇರವಾಗಿ ಮಾತನಾಡುವ ಸದಾನಂದ್ ಬಾಮ್ನಿ ಸರ್. ಹೌದು, ಯಾರಿಗೆ ಅಂಜೋದು ಏನು ಗರಜೈತಿ, ಯಾರಿಗೆ ಏನು ಮಾಡೋದಾರ, ನೀವೆಲ್ಲ ಹಂಚ್ಕೊಂತೀರಿ. ಅದೇನೈತಿ, ನೀವು ಏನೂ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ನಾವೊಂದು ಕತೆ ಹೇಳ್ತಾರ. ರಾಜು ಒಡ್ಯಾರ್ ಥ್ಯಾಂಕ್ ಯು, ಸಚಿನ್ ಥ್ಯಾಂಕ್ ಯು, ಮಲ್ಲುಭಾಯ್ ಥ್ಯಾಂಕ್ ಯು. ಊರಾಗ ಒಬ್ಬ ಗೌಡಿದ್ದ, ಗೌಡಿಗೆ ಬೇಯ್ಬೇಕಾಗಿತ್ತು, ಫುಲ್ಲು ಬೇಯ್ಬೇಕಾಗಿತ್ತು. ಅವಾಗ ಏನು ಮಾಡ್ರು, ಹುಚ್ಚು ನೇಮಿಸಿರು. ಅವ್ರಿಗೆ ಏನು ಮಾಡ್ರು, 50 ರೂಪಾಯಿ ಕೊಡ್ತಿದ್ರು. ಅವ್ನು ಬೈದು ಬರ್ತಿದ್ದ ಬೆಳಗ್ಗೆ, ಮತ್ತು 100 ರೂಪಾಯಿ ಕೊಡ್ದ ಡಬಲ್ ಬೈದು ಬರ್ತಿದ್ದ ಅವ. ಯಾಕಂದ್ರೆ ಆಯ್ತಲ್ಲ, ಖುಷಿ ಪಡ್ತಿದ್ರು. ಯಾಕಂದ್ರೆ ಇವ್ರಿಗೆ ಬೇಯಕ್ಕೆ ಬರಂಗಿಲ್ಲ, ಅಲ್ಲಿ ನೇರವಾಗಿ ಹೇಳಕ್ಕೆ ಬರಂಗಿಲ್ಲ. ಹುಚ್ಚಿನ ಇಟ್ಕೊಂಡು ಆಟ ಆಡ್ತಾನೆ. ಹಂಗೆ ನಾನು ಹುಚ್ಚಿನ ಇಟ್ಕೊಂಡು ನೀವು ಆಟ ಆಡತ್ತೀರ ಅಂತ ನಾ ಹೇಳ್ತಾನೆ. ನಾ ಹುಚ್ಚಲ್ಲ, ಚೆನ್ನಾಗಿದ್ದಾನೆ. ನಾನು ಯಾರು ಕರೆಯತ್ತಿಲ್ಲ, ಅದಕ್ಕೆ ನಾ ಹುಚ್ಚು ಅಂತ ತಿಳ್ಕೊಂಡಾರ. ಅವ್ರು ಲಿಂಗಾಯತ್ ಲೀಡ್ರ ಡಬಲ್ ಹುಚ್ಚು ಅಂತ ತಿಳ್ಕೊಂಡಾರ. ಲೋಕಪ್ಪ ಇಂಚೇರಿ ಥ್ಯಾಂಕ್ ಯು, ಚಿದಾನಂದ್ ಹಳದ ಮಾಲ್ ಥ್ಯಾಂಕ್ ಯು ಸರ್. ಅತ್ನಿ ಏನಿಲ್ಲ, ಲಕ್ಷ್ಮಣ್ ಸೌದಿ ಆರ್ಚ್ ಬರ್ತಾರೆ, ಅದನ್ನೇನು ಪ್ರಶ್ನೆ ಇಲ್ಲ. ಅಪ್ಪನಾಯ್ಕ ಹುಕ್ಕೇರಿ ಆಗ್ತಿದೆ ಇಲ್ಲ, ಅಪ್ಪ ಇವ್ರು ಆಗ್ತಾರ, ರಮೇಶ್ ಕತ್ತಿ ಆಗ್ತಾರೆ. ಕಕ್ಕ ಆರಾಮಿದ್ರೆ ಆರಾಮ ಕಾಣ್ತಿಲ್ಲ. ಮಲ್ಲು ಬೈ ನಿಮ್ಗೆ ಹೆಂಗೆ ಕಾದೈತೆ ಐತಿಲ್ಲ? 12 ಕಿಲೋಮೀಟ್ರ್ ಓಟು ಹೋಗ್ತಾ 12 ಬರ್ತಾರೆ ಓಡಾಕ. ಒಬ್ಬ ಮನೆ ಭೇಟಿಯಾಗಿದ್ದಪ್ಪ, 20-25 ವರ್ಷ ಇತ್ತು. ಕಕ್ಕ ಏನಂದ, ಅಜ್ಜ ಮುತ್ತೆ ಏನಂದ, ಮಗನ ಇಲ್ಲಿ ಬಾ ಅಂತೇಳಿ ಪ್ಯಾಂಟ್ ತೆಗಿ, ನಾನು ಪ್ಯಾಂಟ್ ತೆಗಿದ್ದೆ ಓಡಾಕ್ ಶುರು ಮಾಡೋಣ ಅಂತೇಳಿ ಓಡಿ ಹೋದ ಮಗ ಅವ. ಹಂಗೆ ಸಂತು ಭಯ ಆರಾಮಿದೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಇದು ಮಲ್ಲು ಭಯ, ನಾ ಭಾಳ ಆರಾಮಿದ್ದೇನೆ. ಮಹಾದೇವ್ ರಾಯಣ್ಣ ಸದಾನಂದ್ ಕಕ್ಕ ನಿನ್ನ ಕಟ್ಟೆ ಹಾಕಿ ಬಡಿತಾರ ಸೊಮ್ಮು ಕೂಡ. ಅಯ್ಯಪ್ಪ ನನ್ನ ಕಟ್ಟಿ ಹಾಕ್ತಾರ. ಅವ 7 ಗೌಡ್ರ ಇರ್ಬೇಕು, ರಾಜ ಜಾರಕಿಹೊಳಿ. ನಾವು 7 ಗೌಡ್ರ, ನಿಮಗೆ ಗೊತ್ತಿಲ್ಲ. ಮಾದೇವ್ರು ಅಂಜ್ಕೋತ ಕೂತ್ರೆ ಏನು ಕೆಲಸ ಆಗಿಲ್ಲ ರೀ. ರಿಸ್ಕ್ ಇಸ್ ರಿವಾರ್ಡ್. ಏನು ಮಾಡೋದಾರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲೆಕ್ಷನ್ ಮುಡ್ತಕ್ಕೆ ಮತ್ತೆ ಜಾರಕಿಹೊಳಿ ಸಹೋದರ ಬೆನ್ನ ಹತ್ತವನ. ಯಾಕ MLA ಇದು CM ಮಾಡ್ಬೇಕಾಗೈತಿ, ಮುಖ್ಯಮಂತ್ರಿ ಮಾಡ್ಬೇಕಾಗೈತಿ. ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಸಚಿವ ಜಾರಕಿಹೊಳಿ ನಮ್ಮ ಕಡೆ ಬರ್ತಾರೆ. ಆಯ್ತಪ್ಪ ಏನೋ ನಾನು ಮಾತಾಡಿ ನನಗೂ ಗೊತ್ತಾಗೈತಿ ಒಂದು ಬಾ ಅಂತಾರೆ. ಬರಲಿಲ್ಲ ಅಂದ್ರೆ ಹೆಲಿಕಾಪ್ಟರ್ ಪಂಚರ್ ಮಾಡ್ತೇನೆ. ಹೆಲಿಕಾಪ್ಟರ್ ಪಂಚರ್ ಹೆಂಗೆ ಮಾಡ್ತಾರೆ? ನೀವು ಬಸ್ ಪಂಚರ್ ಮಾಡೋದು, ಸೈಕಲ್ ಪಂಚರ್ ಮಾಡೋದು, ಹೆಲಿಕಾಪ್ಟರ್ ಪಂಚರ್ ಮಾಡಕ್ಕೆ ಯಾರ? ನಾವಿದೆಲ್ಲ ಹೆಲಿಕಾಪ್ಟರ್ ಪಂಚರ್ ಮಾಡಕ್ಕೆ. ಇಸ್ಮಾಯಿಲ್ ಎಲ್ಗಾರ್ ಥ್ಯಾಂಕ್ ಯು. ಹುಕ್ಕೇರಿ RK ಕಡ್ಬೇಡ, ಆಗೈತೆ ಕೆಲಸ. ನೀವು JDS ದವ್ರು, ನೀವು ಕುಮಾರಸ್ವಾಮಿಗೆ ಹಿಡ್ಕೊಂಡು ಉತ್ತಮ್ ಪಾಟೀಲ್ ಸಪೋರ್ಟ್ ಕೊಡೋದು ಬೇಡ. ಕಾಡಗೌಡ ಏನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋರಂತ ಹೆಂಗೆ ರೀ ಗೌಡ್ರ? ಮನ್ಯಾಗ ಕೂತ್ರೆ ಹೆಂಗೆ? ನೀವೆಲ್ಲ ಗೌಡ್ರಾಗಿ ಅನಸಬ್ ಜೊಲ್ಲೆ ಕೆಡೋಗಿ ಬರ್ತೈತೆ ಅದು ನಿಮಗೆ. ನೀವು ನೀವು ನನಗೇನು ಕರೆದಿಲ್ಲ, ಉತ್ತಮ್ ಪಾಟೀಲ್ ಕರೆದಿಲ್ಲ ಅಂತ. ಅವ್ರಿಗೆ ಲೀಡರ್ಶಿಪ್ ಮಾಡೋದು ಗೊತ್ತಿಲ್ಲ, ಯಾರ್ಯಾರು ಲೀಡರ್ ಎಲ್ಲೆಲ್ಲರು ನಿಪ್ಪಣೆ ಗೊತ್ತಿಲ್ಲ, ಅದಕ್ಕೆ ಬಿದ್ದಾಡೋ. ನಾಯಕ ಅಡ್ವೇಶ ಸದಾನಂದ ಬಾಮ್ನಿ ಸರ್, ನೇರವಾಗಿ ಮಾತನಾಡುವ ವ್ಯಕ್ತಿ. ನೀವು ಹೇಳಿದ ಪ್ರತಿಯೊಂದು ಮಾತು ಸತ್ಯವಾಗಿದೆ, ಆದರೆ ವಾಸ್ತವ ಬದಲಾವಣೆ ಅಸಾಧ್ಯ. ಸಾಧ್ಯ ಐತ್ರಿ, ಅಸಾಧ್ಯಕ್ಕೆ. RSS ಅವರು ಎಷ್ಟು 1,000 ಜನ ದುಡಿದ್ರು. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ
ರೊಕ್ಕ ಹಂಚಿರಿ, ಎಲ್ಲ ಹಂಚಿರಿ. ಅಲ್ಲಿ ಯಾರು ಬಂದರು? ಮಮತಾ ಬಂದ್ರಿಲ್ಲ. ಸಾಧ್ಯ ಇದೆ, ನೀವು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ನಾವು ಸಾಧ್ಯ ಮಾಡಿ ತೋರಿಸ್ತೇವೆ. ನಮಗೊಂದು ಸ್ವಲ್ಪ ಲಿಂಗಾಯತ್ ಲೀಡರ್ ಭೇಟಿ ಆಗಲಿ ಅಷ್ಟೇ. ಓಕೆ, ಬೆಸ್ಟ್ ಆಫ್ ಲಕ್. ಎಲ್ಲಿ ಬೆಸ್ಟ್ ಆಫ್ ಲಕ್? ನನಗೆ ನಾನು ಅಧ್ಯಕ್ಷ ಆಗವ ಮತ್ತು ಏನು ನಿರ್ದೇಶಕ ಮಾಡೋರು ಅಂತ ನನಗೆ ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಅಂದರೆ ಮೊಬೈಲ್ ಸಾಕಪ್ಪ ನೀನು ಹೊಸ ಬರೀ ಅಂತ ಹೋಗಿಬಿಟ್ರು ಅವರು. ಹೋಲಿ ಮಲ್ಲಿಕಾರ್ಜುನ್ ಬೆನ್ವಾಡಿ ಸರ್, ಇನ್ನು ಒಂದು ಪೋಸ್ಟ್ ರೊಕ್ಕ ಅದ ಅಷ್ಟ ಹೇಳ್ರಿ ಸರ್. ಹಾಂ, ಪೋಸ್ಟ್ ರೊಕ್ಕ ಪ್ರತಿಯೊಂದು ಹೇಳತ್ತೇವಲ್ಲ, ಎಷ್ಟು ಹಾಕ್ತಾರೆ ಹಾಕ್ರಿ, 500 ಹಾಕ್ರಿ, 1000 ಹಾಕ್ರಿ, ಎಷ್ಟು ಹಾಕ್ರಿ, ಒಟ್ಟು ಗಟ್ಟಿ ಮಾಡಿರಿ. ಗಟ್ಟಿ ಆಗ್ತೇವೆ, ನಿಮ್ಮನ್ನೂ ಗಟ್ಟಿ ಮಾಡ್ತೇವೆ. ನೇರ ದಿಟ್ಟ ನಿರಂತರ ಸುದ್ದಿ ಆಗ್ತೇವೆ. ಇಲ್ಲ ನಾವು ಬಾಜುಕ್ ಆಗ್ತೇವೆ, ಇನ್ನು ಬಂದ್ ಮಾಡ್ತೇವೆ. ಯಾಕಂದ್ರೆ ಇನ್ನೂ ಒಂದು 2 ವಿಡಿಯೋ ಹಾಕೋರ್ದು. ಯಾವುದು ಇವು 3 ಮಂದಿ ಕೂಡಿ ಅನ್ನ ಸಬ್ ಜ್ಯುವೆಲ್ಲರಿ ನಾವು ಸಪೋರ್ಟ್ ಇದೆ ಅಂತ ಕೂಡಿದ್ದು ಅದು ಒಂದು. ಮತ್ತು ಅನ್ನ ಸಾವಲ್ಲಿ ಏನು ಹೇಳಿದ್ರೆ ನಾ ಆರಿಸಿ ಬರ್ತೇವೆ ಅಂತ ಓಪನ್ ಅಪ್ ಹೇಳಿದಾರೆ. ಅದು ಯೂಟ್ಯೂಬ್ದಾಗ ಹೇಳ್ತೇವೆ, ಯೂಟ್ಯೂಬ್ದಾಗ ಹಾಕಿಬಿಡ್ತೇವೆ. ಸಾಕಲ್ಲ ಇವಷ್ಟು. ನಮಸ್ಕಾರ. ಥ್ಯಾಂಕ್ಸ್. ಎಷ್ಟು ಮಂದಿ? ಮಾರುತಿ ಬಂಟಿ ಈಗ ಬರತ್ತಾರೆ, ಮಲ್ಲಪ್ಪ ಪಾಟೀಲ್. ಆಯ್ತು ರೀ, ಬಂದ್ ಮಾಡ್ತೇವೆ ಸಾವುಕಾರ. ಊಟ ಮಾಡ್ಬೇಕಲ್ಲ ಮತ್ತೆ ನಿಮ್ಮದು 4ನೇ ಲೈವ್ ಹೊಡಿಯೋದ. ಸತೀಶ್ ಜಾರಕಿಹೊಳಿ ಮಾತ್ರ ಮುಖ್ಯಮಂತ್ರಿ ಮಾಡೋರು. ಯಾಕೆ ಮಾಡೋರಂದ್ರೆ ಅವರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊರು. ಮೊದಲು ಯಾರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಾರೋ ಅವ್ರಿಗೆ ನಾವು ಬೆಂಬಲ, ಸದಾ ನಮ್ಮ ಬೆಂಬಲೇ ಬೆಂಬಲ. ನಮ್ಮ ಬೆಂಬಲ ಅಂದರೆ ನಾವು ಕೊಡ್ತೇವೆ. ಹೆಂಗೆ 18 ಸೀಟಲ್ಲಿ 10 ಸೀಟ್ ಬೀಳಿಸ್ತೇವೆ. ನೋಡ್ಕೊತ ನಡ್ರಿ, ಬರೀ ನೋಡೋದಷ್ಟೇ. ನಾಗರಾಜ್ ತುಮರಿ ಥ್ಯಾಂಕ್ ಯು. ಗೌಂಡಪ್ಪ ಕೊಟ್ಟಿಗೆ ಥ್ಯಾಂಕ್ ಯು. 18ರಲ್ಲಿ 10 ಕೆಡ್ತೇವೆ ನಾವು. ನಮ್ಮ ಕಡೆ ಬರಲಿ ಬಿಡಲಿ ನಾವು ಒಂದು ಟಾರ್ಗೆಟ್ ಹಾಕ್ತೇವೆ. ಇವ್ನು ಕೆಡೋದು, ಇವ್ನು ಆರಿಸ್ತಾರೋದು, ಇವ್ನು ಕೆಡೋದು, ಇವ್ನು ಆರಿಸ್ತಾರೋದು. ವಾಸು ಎ ಬಿ ಸರ್, ನೀವ ಯಾವತ್ತು ಶೆಟ್ಟಿ ಮಾಡ್ತೀರಿ? ಏನಪ್ಪ ಹಿಂಗೆ ಗೊತ್ತಿಲ್ಲ. ನಾಯಕ್ ಅಡ್ವಿಷ ಬರೀ ಲಿಂಗಾಯತ್ ಲೀಡರ್ ಅಂತ ಪದೇ ಹೇಳಬೇಡ್ರಿ. ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ. ಲಿಂಗಾಯತ್ ಲೀಡರ್ ಒಂದು ಎಲ್ಲರೂ ಒಟ್ಟಾಗಿ ಲೀಡರ್ ಅಂತಾರೆ. SC STದವರು, OBC ದವರು, ಅಲ್ಪಸಂಖ್ಯಾತರು, ಲಿಂಗಾಯತರು. ನೀವು ರೊಕ್ಕ ತಗೊಲ್ಲ ಓಟ್ ಯಾರು ಹಾಕಿದ್ರೆ ಹೇಳ್ರಿ ನೋಡ್ರಿ. ಮೊದಲು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋರಾಡೋಣ ಅಂತ. ಒಗ್ಗಟ್ಟಾಗಿ ಏನು ಓಡಾಡ್ತಾರೆ ಅಡ್ವಿಷ ಎಲ್ಲ ಆಯ್ತು, ಮಾಡೋಣ. ಮುಂದಿನ ಸಲ ಮಾಡೋಣ. ಈಗೆಲ್ಲ ಕೈ ತಪ್ಪಿ ಹೋಗೈತಿ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಯಾವಾಗ ಖಾನಾಪುರದಲ್ಲಿ ಅರವಿಂದ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂದ್ರಲ್ಲ, ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು. ಸತೀಶ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ವಿಶ್ವನಾಥ್ ವೈದ್ಯ ಅಂದ್ರಲ್ಲ, ಅವಾಗ ಎಚ್ಚೆತ್ಕೊಳ್ಬೇಕಾಗಿತ್ತು. ಕುಮಟೋಳಿ ನಮ್ಮ ಕ್ಯಾಂಡಿಡೇಟು, ಶ್ರೀನಿವಾಸ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ರಮೇಶ್ ಜಾರಕಿಹೊಳಿ ಇರಲ್ಲ, ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು. ಇವರೆಲ್ಲ ಸೈಲೆಂಟ್ ಉಳಿದ್ರಲ್ಲ, ಕಂಪ್ಲೀಟ್ ಎಲ್ಲ ಕೋರಿಯವ್ರು ಸೈಲೆಂಟ್, ಕೌಟಿಮಠ ಅವ್ರು ಸೈಲೆಂಟ್. ಏನು ಲೀಡರ್ ಅಂತೆಲ್ಲ ಲಿಂಗಾಯತಲ್ಲಿ ಎಲ್ಲ ಸೈಲೆಂಟ್ ಅದಾರೆ. ಇನ್ನೊಂದು ಸೈಲೆಂಟ್ ಅದಾರೆ. ಮತ್ತು ವೈಲೆಂಟ್ ಆಗ್ಬೇಕಾದ ಕಡಾಡಿ ಅವ್ರ ಏನೋ ಸ್ವಲ್ಪ ಪ್ರಯತ್ನ ಮಾಡಿ ಅವ್ರ ಕ್ಯಾಂಡಿಡೇಟನ್ನು ಏನೋ ಸೂಚಕರನ್ನು ಕಿಡ್ನಾಪ್ ಮಾಡಿಬಿಟ್ರಿ. ಏನು ಮಾಡೋಕ್ಕಾಗ್ತಿ? ನೀವು ಜಾತ್ಯತೀತ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ. ಹೌದು, ಜಾತ್ಯತೀತ, ಹೌದು, ಅಡ್ವಿಷ ಜಾತ್ಯತೀತ, ಇದ್ರಾಗ ಏನಿಲ್ಲ. ಆದರೆ ಈಗ ಇವು ಯಾರ ನಡೋ ಕುಸ್ತೈತೆ ಅದನ್ನು ಹೇಳ್ಬೇಕಲ್ಲ. ಈಗ ಆ ಎಲೆಕ್ಷನ್ ಬೇರೆ, 5 ವರ್ಗದ ಮತಗಳು, SC ST ಮತಗಳು ಮತ್ತು ಅಲ್ಪಸಂಖ್ಯಾತರ ಮತಗಳು, ಅದು ಬೇರೆ. ಈಗ ನಡೆದೈತೆ ಯಾವುದು? DCCBಗೆ ಲಿಂಗಾಯತ್ ವರ್ಸಸ್ ಅದರ್ಸ್ ಅನ್ರಲ್ಲ. ಆಗ್ಬೇಕಾದ್ರೆ ಕೂಡ ಅದರ್ಸ್ ಅನ್ರಿ, ಅದನ್ನ ಹೇಳ್ಬೇಕಲ್ಲ. ಮತ್ತೆ ಈಗ ಅದು MLA ಕತ್ತಿ ಹೇಳ್ಕೊತ ಕೂತ್ರೆ ಕೆಲಸ ಹಂಗಿಲ್ಲ. ಅತ್ವಾಡಿ ಅವ್ರು ಬರ್ಮಾತಾಡ್ಯಾರ, ಥ್ಯಾಂಕ್ ಯು. ಆ ಕತ್ತಿ ಹೇಳ್ಕೊತ ಕೂತ್ರೆ ಕೆಲಸ ಹಂಗಿಲ್ಲ. ಮೂರ್ತಿ ಬಟ್ಟಿ ಸತೀಶ್ ಜಾರಕಿಹೊಳಿ ಮುಂದಿನ CM ಸರ್. ಹೌದು ಬಟ್ಟಿ ಅವ್ರು, ನಾವು ಸಪೋರ್ಟ್ ಇದೆ ಅವ್ರಿಗೆ, ಮಾಡ್ತೇವೆ. ಆದರೆ ನಮಗೆ ಬಂದು ಭೇಟಿ ಆಗ್ಬೇಕು. ನಾವು ಅವ್ರ ಕಡೆ ಹೋಗಂಗಿಲ್ಲ. ಗುಡ್ಡ ಮೊಹಮ್ಮದ್ ಕಡೆ ಬರ್ಬೇಕು, ಮೊಹಮ್ಮದ್ ಗುಡ್ಡ ಕಡೆ ಹೋಗಂಗಿಲ್ಲ. ಸತೀಶ್ ಜಾರಕಿಹೊಳಿ ಗುಡ್ಡ, ನಾವು ಮೊಹಮ್ಮದ. ನಮ್ಮ ಕಡೆ ಬರಲಿ ಅಂತ ಅವರು, ನಮ್ಮ ಕಡೆ ಗುಡ್ಡ ಬರಲಿ ಅಂತ ಅನ್ನೋರು. ನಾವು ಗುಡ್ಡ ಕಡೆ ಮೊಹಮ್ಮದ್ ಹೋಗಂಗಿಲ್ಲ. ಉಲ್ಟಾ ಪುಲ್ಟಾ ಮಾಡಿಬಿಡೋರು ನಾವು ಬರಲಿಲ್ಲ ಅಂತಂದ್ರೆ. ಮೋದಿನ್ ಬಟ್ಕುರ್ಕಿ ಥ್ಯಾಂಕ್ ಯು. ಅದಕ್ಕೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ನಾವು ಮಾಡಬೇಕಾಗಿದೆ. ಮಂಜುನಾಥ್ ದಾಸನಾಳ ಥ್ಯಾಂಕ್ ಯು. ಈರಪ್ಪ ಚೌಗಲ ಥ್ಯಾಂಕ್ ಯು. ಸಾಗರ್ ಕೊಲ್ಕಾರ ಎಲ್ಲಿ ಹೋಗಿದ್ರಪ್ಪ ನೀವು? ನಿಮ್ಮನ್ನು ಹುಡುಕಾಡಿ ಸಾಕಾಯ್ತು. ನಾವು ನಿಮ್ಮನ್ನ ಹುಡುಕಾಡತ್ತಿದ್ದು. ಯಂಗ್ ಡೈನಾಮಿಕ್ ಲೀಡರ ಯಾರಿಗೆ ಏನು ಕೊರತೆ ಬಂದಿರ್ತೈತಲ್ಲ ಅವ್ರಿಗೆ ಕೊಡೋರ. TV ಬೇಕಾಯ್ತು TV ಕೊಡೋರ, ಮತ್ತೇನು ಬೇಕಾಯ್ತು ಮತ್ತೇನು ಕೊಡೋರಪ್ಪ. ನೀವು ಎಲ್ಲ ಗಾಡಿ ಮೇಲೆ ಇರ್ದಿಂದ ಸರ್ ಅಂತ ಹೇಳ್ಕೊತ್ಕೊಂಡವ್ರು ನೀವು. ಇರಲಿ, ಇವತ್ತಿನ ವಿಡಿಯೋ ಬರೀ ನಿಪ್ಪನ ಕ್ಷೇತ್ರ. ನಾಳೆ 4 ಕ್ಷೇತ್ರ ತಗೋತೀವಿ. ಯಾಕಂದ್ರೆ ಅಲ್ಲಿ ಏನಿಲ್ಲ ಇದರಲ್ಲಿ ಹತ್ತನೆಯಲ್ಲಿ ಏನಿದೆ, ಒಂದು 2 ಲೈನ್ದಾಗ ಮುಗಿತೈತಿ. ಖಾನಾಪುರ ತನಕ ಅರವಿಂದ್ ಪಾಟೀಲ್ ಅನ್ನಪೋದು ಬಂದರು. ಅಲ್ಲಿ ವಿಠಲ್ ಹಲ್ಲೇಕರ್ ಅವರು
ನೀವೇನು ಮಾಡ್ಬೇಕು, ವಿಶ್ವನಾಥ್ ಪಾಟೀಲ್ಗೆ ಸಪೋರ್ಟ್ ಮಾಡ್ಬೇಕು. ಅಲ್ಲಿ ಬೈಲಂಕು ನೀವು ಅಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರಲ್ಲ, ಜನರ ಹೆಟ್ಟುಗಳು ಹೇಳಿರ್ಬೇಕಾ ಅಲ್ಲಿ ಅಲ್ಲಿ ಕ್ಯಾಂಡಿಡೇಟೇ ಸಿಗಲಿಲ್ಲ ಕಾಂಗ್ರೆಸ್ದ ಅಂದ್ರೆ ಹೆಂಗೆ? ಏನು ಕಾಂಗ್ರೆಸ್ ಪರಿಸ್ಥಿತಿ ಏನು? ಮತ್ತು ಅಂಜಲಿ ಲಿಂಬಾಳ್ಕರ್ ಅವ್ರು ಯಾಕೆ ಗಪ್ಕೋತಾರ? ಅವ್ರು ಮುಂದೆ ಹೆಂಗೆ ಆರಿಸಿ ಬರೋರು? ಅವು ಎರಡು ಹೋಟ್ಲಿ ಬಿದ್ದಿದ್ರು ಹೋದ ಸಲ ಅರವಿಂದ್ ಪಾಟೀಲ್ ಬರೋದು. ಅವ್ರು ನಾಪತ್ತೆ. ಅವ್ರನ್ನ ಯಾಕೆ ಸೈಲೆಂಟ್ ಕುಣಿಸ್ರು ಏನು ಗೊತ್ತಾಯ್ತಾ? ಮಲ್ಲಿಕಾರ್ಜುನ್ ಬೆನವಾಡಿ ಸರ್, DCC ಬ್ಯಾಂಕ್ ಒಂದು ಪೋಸ್ಟ್ ಅಮೌಂಟ್ ಎಷ್ಟು? ಪೋಸ್ಟದ ಅಮೌಂಟ್ ಎಷ್ಟು? DCC ಬ್ಯಾಂಕದ ಒಂದು ಪೋಸ್ಟ್ ಅಮೌಂಟ್ ಎಷ್ಟು? ಏನು ಗೊತ್ತಿಲ್ಲರಪ್ಪ ಪೋಸ್ಟ್ ಎಷ್ಟು ಅಮೌಂಟ್. ನೀನು ದೊಡ್ಡ ಲೀಡರ್ ನೋಡಪ್ಪ, ನಿಂಗೆ ಭೇಟಿ ಆಗಾಕ ಇಲ್ರಿಪ್ಪ, ನಾ ಭೇಟಿ ಆಗಿಲ್ಲಪ್ಪ. ಮಲ್ಕಾರೆ ಒಡೆಯರ್ ಇಲೆಕ್ಷನ್ದಾಗ ಭೇಟಿ ಅವನು ಮಾಡೋಣ. ನಾವು ದೊಡ್ಡ ಲೀಡರ್ ಚಿನ್ನ ಇಲ್ಲ, ಇದಕ್ಕಿದ್ದಂಗೆ ಹೇಳೋರು ನಿಮ್ಗೆ ಅನ್ಸತಿ ಅದ ದೊಡ್ಡ ಲೀಡರ್. ಬನ್ನಿ ಅಂತ ತೋರಿಸಲೇನ ಹರಿದದ್ದ ತೋರಿಸಲಿ? ಏನು ಮಾತಾಡ್ತಾರೆ? ಕತೀಬ್ ಬೆಳ್ಕೊಂಡೆ, ಕಾಡೇಶ್ ಬೆಳ್ಕೊಂಡೆ. ಥ್ಯಾಂಕ್ ಯು. ಅದಕ್ಕೆ ಇವತ್ತು ಸಾಕಿಗತ್ತೆ ಈ ರಾಮಾಯಣ ಮಹಾಭಾರತ ಇದ್ರೊಳಗನ. ಮತ್ತು ನಾವು ಅನ್ಕ ಕಟ್ಯಾವ್ರಿ ಇನ್ನು 4 ದಿವಸ ಉಳಿತು. ಇಲ್ಲಿ ಎಲ್ಲೆಲ್ಲಿ ಕಿಡ್ನ್ಯಾಪ್ ಮಾಡ್ತಾರ ಅಲ್ಲಿ ನಾವು ಹೋಗ್ಬೇಕೀಗ. ಅಲ್ಲಿ ಫೋಟೋ ತಗೋಬೇಕು, ಕಿಟಕಿಯಾಗೋ ಬಾಗ್ಲಾಗೋ ನಮ್ಮ ದೊಡ್ಡ ಸಾಬೂನು ಬಿಡ್ಬೇಕು. ಗರ್ದಿ ಗಮ್ಮತ್ತನ ಸಾಬೂನಲ್ಲ, ಬಾಪುಗೌಡ ಸಾಬಲ್ಲ. ಬಾಪುಗೌಡ ಬರೀ ಲೆಕ್ಕಾಚಾರ ಹಾಕೋರು ಅವರು. PKPS ಅವರೇ ಹೇಳಿದ್ರು, PKPS ಈ ಸಲ ಕುರುಬರೊಬ್ಬರು ತರ್ತಾರ. ಅದು ಲೀಡರ್ಶಿಪ್ ಬಾಲ್ಚಂದ್ ಜಾರಕಿಹೊಳಿ ಕೊಡ್ತಾರೆ. ಅವ್ರು ಯಾರು ನೇಮಕ ಮಾಡ್ತಾರೆ ಅವರು ಅನೌನ್ಸ್ ಮಾಡೋದು ಅಂತ ಹೇಳಿದಾರೆ. ಇನ್ನು ಬಾಲ್ಚಂದ್ ಜಾರಕಿಹೊಳಿ ನಾ ಹಂಗೇನು ಹೇಳಿಲ್ಲ, ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಧಾರ ಮಾಡ್ತೇವೆ, 16 ಮಂದಿ ಆಯ್ಕೆ ಅದಂತ ಅದೊಂದು ಡೈಲಾಗ್ ಹೋಗ್ಬಿಡೋರು. ಅವ್ರು ನಮ್ಮಕ್ಕೆ ಹೋಗ್ಬೇಡ್ರ ಅಂತ, ರಾಜಕಾರಣ ನಮ್ಮಕ್ಕೆ ಹೋಗ್ಬೇಡ್ರಿ ಯಾರೂ ಆಗಲಿ. ಭಾಷಣಕ್ಕೆ ಯಾಕೆ ಉಮೇಶ್ ಕತ್ತಿ ಅವ್ರನ್ನ ಇದು ರಮೇಶ್ ಕತ್ತಿ ಅವರು ಭಾಷಣ ವೇದಿಕೆ ಮೇಲೆ ಭಾಷಣ ಏನು ಮಾಡಿದ್ರು? ಎಲ್ಲರೂ ನಾಪತ್ತೆ ಆಗಿಬಿಟ್ರಿ. ಹಿಂಗೆ ಅವರು ನ್ಯಾಯನಿಲ್ಲ ಅಂತಂದ್ರು. ಹೋಗಿ ಉತ್ತರ ಮಾಡಿ ಮಲ್ಕೋರಿ ಅಜ್ಜ. ಎಸ್ ಮಲ್ಕೋತೇವ್ರಪ್ಪ. ನೀವು ಹೇಳಿದಂಗೆ ಮಲ್ಕೋಬೇಕಲ್ಲ, ಮಲ್ಕೊಂಡ್ರೆ ನೀವೇನು ಹೇಳೋರು? ಇನ್ನು ಮಂಜು ಬೆನ್ಗಿ ಥ್ಯಾಂಕ್ ಯು. ಸಂತೋಷ್ ದಟ್ಟಪ್ಪಗೋಳ, ಶೇಖರ್ ಪಾಟೀಲ್ ಥ್ಯಾಂಕ್ ಯು. ಚಾರ್ಕೋಲ ಸರ್, ನಿಮ್ದು ಯಾರಾದರೂ ಕಿಡ್ನ್ಯಾಪ್ ಮಾಡಿರಿ ನೋಡಿ. ಅಯ್ಯಪ್ಪ, ಸಾಗರ್ ಕೋಲ್ಕರ್ ಇರ್ತಾಗ ನಮ್ಗೆ ಯಾವ ಕಿಡ್ನ್ಯಾಪ್ ಮಾಡ್ತಾನ? ಅವ್ನು ಎಷ್ಟು ಧೈರ್ಯ ಐತಿ? ನಮ್ಮನ್ನ ಯಾರು ಮಾಡಂಗಿಲ್ಲ. ಹೋಟ್ರ್ ಇದ್ರೆ ಮಾತ್ರ ಮಾಡ್ತೀರಿ. ಮತ್ತೆ ಅದನ್ನು ಹೇಳ್ತಾನೆ, ಹೋಟ್ಲಿದ್ರೆ ಪಕ್ಕ ಮಾಡ್ತೀರ. ಅವ್ರನ್ನೇ ಬೆಕ್ಕಟ್ಟು ಇರೋದಾದ್ರು ಮಾಡ್ಲಿಕ್ಕೆ ಕೇಳಲಿಲ್ಲ ರೊಕ್ಕ ಹೆಚ್ಚು ಕೊಡ್ತೀರಿ ಎಲ್ಲಕ್ಕಿಂತ. ಒಬ್ಬ 6 ಲಕ್ಷ ಅಂತ ಏನೋ ಠರ ಮಾಡಿದ್ರೆ ಇನ್ನು ಹೆಚ್ಚು ಕೊಡ್ತಾರೆ. ಅಂದ್ರೆ ಇವು ಹೆಚ್ಚು ಕೊಟ್ರೆ ಅವ್ನು ಹೆಚ್ಚು ಕೊಡೋ, ಅವ್ರ ಹತ್ರ ಹೆಚ್ಚು ಇವ್ ಕೊಡೋ, ಇವ್ ಅಂದ್ರೆ ಅವ್ನು ಕೊಡೋ. ಯಾಕಂದ್ರೆ ಅನ್ನ ಸಬ್ಜಲ್ಲಿ ಅಲ್ಲೇ 5 ರೂಪಾಯಿ ಕೊಟ್ಟ, ಇವು ಸತ್ಯಕ್ಕೆ 1,000 ಕೊಟ್ಟರು. ಕೆಲವೊಂದು ಕಡೆ ಗೊತ್ತಾಗೋಣ 1,000 ಹಂಚತ್ತಾರೆ. ಈಗ ಸತ್ಯಜರ್ಕಿ 2,000 ಹಂಚರು. ಈಗ ಹೆಂಗೆ ಲಕ್ಷ್ಮೀ ಬಳ್ಕರ್ ಕುಕ್ಕರ್ ಕೊಟ್ಟರು. ಕುಕ್ಕರ್ ಅಷ್ಟೇ ಯಾಕೆ ಕೊಡ್ತಾರೆ? ಗ್ಯಾಸು ಕೊಡ್ರು ಅಂದರು, ಗ್ಯಾಸು ಕೊಟ್ಟರು. ಹಂಗದ. ಮತ್ತು MLC ಚುನಾವಣೆ ಏನಾಯ್ತು? ಮಂತೇಶ್ ಕೊಟ್ಟರು 50 ಕೊಟ್ಟರು. ಈ ಚೆನ್ನಾಗಿ 52 ಕೊಟ್ಟ. ಕೆಲವೊಂದು ಕಡೆ 60. ಅವು ಬಾಯಲ್ಲಿ ಹೇಳತ್ತಿದ್ದ. ಇವರೆಲ್ಲ ನಮ್ಮ ಲೀಡರ್. ವಿಧಾನ ಪರಿಷತ್ ಅಂತ 75. ಎಲ್ಲ ಕಳ್ಳ ನನ್ನ ಮಕ್ಕಳು ಬರೀ ಅಲ್ಲಿ ಕೋಟ್ಯಾಧೀಶರನಲ್ಲಿ. ಇಲ್ಲಿ ವಿಧಾನ ಪರಿಷತ್ನಲ್ಲಿ ಎಲ್ಲ ಕೋಟ್ಯಾಧೀಶರು. ಹೊರಟಿಯವ್ರು ಅಂತಾರ, ಏನಪ್ಪ ಇದು ಚಿಂತಕರ ಚಾವಡಿ ಆಗ್ಬೇಕಾಯ್ತು, ಜ್ಞಾನಿಗಳ ಭಂಡಾರ ಆಗ್ಬೇಕಾಯ್ತು, ಚಲೋ ಚರ್ಚೆ ಆಗ್ಬೇಕಾಯ್ತು. ಇಲ್ಲ ಶ್ರೀಮಂತರು ಬಂದು ಕೂತ್ರ ಅವ್ರೇನು ಚರ್ಚೆ ಮಾಡ್ತಾರೆ? ಬರೀ ಅಟೆಂಡ್ ಆಗ್ತಾರೆ, ಸಹಿ ಮಾಡ್ತಾರ, ಆ ಕಡೆ ಈ ಕಡೆ ನೋಡ್ತಾರ, ಎದ್ದು ಹೋಗಿ ಬಿಡ್ತಾರ. ಶ್ರೀಧರ್ ನಾಗಮೂಟಿ ಥ್ಯಾಂಕ್ ಯು. ಸುರೇಶ್ ಪಾಟೀಲ್ ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ಬೆನವಾಡಿ ಥ್ಯಾಂಕ್ ಯು. ಸರ್, DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ಒಂದು ಕ್ಲರ್ಕ್ ಪೋಸ್ಟ್ ಎಷ್ಟು ರೀ? ಅದು ಕ್ಲರ್ಕ್ ಪೋಸ್ಟ್ ತುಂಬ್ತೇವೆ ಅಂತ ಹೇಳಿದಾರಲ್ಲ ರಮೇಶ್, ಇದು ಬಾಲ್ಚಂದ್ ಜಾರಕಿಹೊಳಿ 115. ಬರ್ರಿ ಎಲ್ಲ ಯಾರ ಕಡೆ ಹೋಗ್ಬಾರ್ದು, ಡೈರೆಕ್ಟರ್ಗಳು ಯಾರ ಕಡೆ ಹೋಗ್ಬಾರ್ದು, ನನ್ನ ಕಡೆ ಬಂದು ನನಗೆ ಒಯ್ಯಿರಿ ಅಂದ್ರೆ ಒಂದೇ ಕಡೆ ಒಂದು ಪೆಟ್ಟಿಗೆ ಎಲ್ಲ ವ್ಯವಸ್ಥೆ ಅಲ್ಲೇ ಮಾಡೋರು. ಇವ್ರು ಕೊಂಡಾರು ಚಾ ಬಿಸ್ಕೆಟ್ ತಿನ್ಕೋತ. ಯಾಕೆ ಬಾಲ್ಚಂದ್ರ ನಮ್ಮ ಸಾವುಕಾರ, ಅವ್ರು ನಮ್ಮ ಕ್ಯಾಂಡಿಡೇಟ್ ಮಾಡಿದಾರೆ. ನಿಮ್ಮ ಖರ್ಚ ನೀವು ಎಲ್ಲ ನೀವು ಆರಿಸಿ ಬರೋರು ಅವ್ರು. ಹೆಂಗಿದೆ ರಾಜಕಾರಣ ತಿಳ್ಕೊಬೇಕಲ್ಲ. ಕಟ್ಟಿಕರ್ ರಾಮಚಂದ್ರ ಕಟ್ಟಿಕರ್ ಯಾರು? ನಮ್ಮ ದೋಸ್ತ ಶ್ಯಾಮಲ್ ಕಟ್ಟಿಕರ, ಅವ ಸಿದ್ದಾಪುರ ಕಟ್ಟಿಕರ, ರಾಮು ಕಟ್ಟಿಕರ, ರಾಮಚಂದ್ರ ಕಟ್ಟಿಕರ ಅಂತ ಇರ್ಬೇಕಲ್ಲ. ಇರಲಿ, ದೋಸ್ತರು ನೋಡ್ತಿರ್ತಾರ, ಹಿತೈಷಿಗಳು ನೋಡ್ತಾರೆ. ಮತ್ತು ಎಲ್ಲಿ ಹೋಗ್ತೈತಲ್ಲೇ ಹೀಗೆ ನೋಡ್ತಾರೆ ಹೋಟೆಲ್ದಾಗ. ನೀವೇನ್ರಿ? ಹೌದು. ನಾನು ಕೇಳ್ತೆ ಫೇಸ್ಬುಕ್ದಾಗ ನೋಡಿದ್ದೀನಿ, ಯೂಟ್ಯೂಬ್ದಾಗ ನೋಡಿದ್ದೀನಿ. ಹೌದ್ರಿ ಅಂತಾನೆ. ಮತ್ತು ನಡೀನಿ ಅವ್ನು ಚಾ ಕೊಡ್ಸಲ್ಲ, ಅಲ್ಲೇ ಚಾ ಕೊಡ್ತಾನೆ. ಒಂದು ಅರ್ಧ ಕಪ್ ಚಾ ಕೊಡ್ಸಂಗಿಲ್ಲ ಅವ. ಭಾರಿ ಬರ್ತಾವ್ರಿ ವರದಿ ಚಾ
ಹಿರ್ತೈತ ಭಾರಿ ಬರ್ತಾವ್ರಿ ವರದಿ. ಏನು ವರದಿ ನೀವು ತೋ ಭಾಳ ಬೆಸ್ಟ್ ವರದಿ ಅಂತಾರ. ಏನು ವರದಿ ತೊಗೊಂಡು ಏನು ಮಾಡೋರು? ನಮ್ಮಿಂದ ಸಾಗರ ಕೊಲ್ಕಾರ ಅಂತಂದ್ರೆ ಸಾಕು, ನಮ್ಗೆ ಯಾರೂ ಬೇಡ ಒಬ್ಬ ಬೇಡ ಅನ್ನೋರು ನಾವು. ಹೌದು, ಗಟ್ಟಿ ಧ್ವನಿಯಲ್ಲಿ ನಿಲ್ತಾರೆ, ಹೋರಾಟ ಮಾಡ್ತಾರೆ. ಇಸ್ಮಾಯಿಲ್ ಅಂತ 2020 ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ MLA ಸೀಟ್ ಕಮ್ಮ ಆಗ್ತಾರೆ. ಹೌದು, ಕಮ್ಮ ಆಗ್ತಾವೆ, ಈ ಸಲ ಕಮ್ಮ ಆಗ್ತಾವೆ. ಹಿಂಗೆ ಮಿಲಾಪಿ ಕುಸ್ತಿ ಮಾಡ್ತಾರಲ್ಲ, ಕಮ್ಮ ಆಗ್ತಾವೆ. ಮತ್ತು ಜಾರಕಿಹೊಳಿ ಅವ್ರ ಕೈ ಇದು ಬಿಫಾರ್ಮ್ ಕೊಡಂಗಿಲ್ಲ, ಸತೀಶ್ ಜಾರಕಿಹೊಳಿ ಬಿಫಾರ್ಮ್ ಕೊಡಂಗಿಲ್ಲ. ಮತ್ತು ಇವ್ರು ಬಿಫಾರ್ಮ್ ಕೊಡಲಿ ಅಂದ್ರೆ ಪಕ್ಷ ಕೆಡುತ್ತೆ ಅಂತ ಅಂಜಿಕೆ ಹಾಕ್ತಾರೆ. ಅವ್ರು ಅಂಜಿಕೆ ಹಾಕ್ಲಿ ಬೇಕಾದ್ರೆ. BJPದವ್ರು ಹಂಗೆ ಐತಿ. ಯಾರೋ ಕೈಯ ಹೋದ ಸಲ ಕೊಟ್ಟಲ್ಲ 3, ರಮೇಶ್ ಜಾರಕಿಹೊಳಿ ಕೈಯಾಗ 3 ಕೊಟ್ರು, 3 ಡಮಾರ್. ಶಿವಾನಂದ ಹುಕ್ಕೇರಿ ತಾಲೂಕಿನಿಂದ ಬ್ಯಾಂಕಿಗೆ ಯಾರು ಡೈರೆಕ್ಟರ್ ಆಗ್ತಾರೆ ಹೇಳಿ ಸರ್? ಅದ ರಮೇಶ್ ಕತ್ತಿ ಆಗ್ತಾರೆ, ಅದನ್ನೇ ಪ್ರಶ್ನೆ ಇಲ್ಲ. ಹುಕ್ಕೇರಿ ಕ್ಲಿಯರ್ ಇದೆ, ಅಲ್ಲಿ ಇದನ್ನು ಕ್ಲಿಯರ್ ಇದೆ, ಸೌದಿ ಅವ್ರು ಕ್ಲಿಯರ್ ಇದೆ. ಮತ್ತು ಇಲ್ಲಿ ರಾಯಬಾಗದವ್ರದ್ದು ಅಲ್ಲಿ ಕ್ಲಿಯರ್ ಇದೆ. ಯಾರು? ಕುಲಗೋಡೆ ಅವ್ರದ್ದು. ಇನ್ನು ಇಲ್ಲಿ ಕುಸ್ತಿ ಆಗ್ತದೆ ನಾನಾ ಸಾಹೇಬ್ ಪಾಟೀಲ್ ಮತ್ತು ವಿಕ್ರಮ್ ಪಾಟೀಲ್. ಯಾರು ಬೆನ್ನ ಹತ್ತಾರೆ ಗೊತ್ತಿಲ್ಲ. ಇನ್ನು ಕುಮಟ ಅದು ಹೇಳಿದಲ್ಲ. ಇನ್ನು ದೊಡ್ಡಗೌಡರು ಮತ್ತು ವಿಶ್ವನಾಥ್ ಪಾಟೀಲ್ ಅಲ್ಲಿ ಬೈಲೊಂಗಲ್ಲ, ಅಲ್ಲಿ ಸ್ವಲ್ಪ ಇದನ್ನಾಗ್ತದೆ. ಮತ್ತು ಅನಸಬಾಬಾ ಜೊಲ್ಲೆ ಮತ್ತು ಉತ್ತಮ್ ಪಾಟೀಲ್ ಬಗ್ಗೆ ಹೇಳಿದೆವು ನಾವು. ರಾಜೇಂದ್ರ ಪಾಟೀಲ ಬ್ಯಾಟ್ ಇದೆ, ಕತ್ತಿ ಅವ್ರದ್ದು ಪಂಪ್ ಸೆಟ್ ಇದೆ. ಮತ್ತು ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ಅಂದರೆ PKPS ಪ್ರತಿನಿಧಿಯಾಗಿ ಅವ್ರು 1439 ಇದ್ರು. ಅದನ್ನು 3 ಮಂದಿಗೆ ಏನೋ ಸ್ವಲ್ಪ ಮಿಲಾಪಿ ಕುಸ್ತಿ ಮಾಡಿ ಇವ್ರ MLC ಚಂದ್ರ ಹೆಟ್ಟಿಹೊಳಿ ಆಚೆ ಬಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೋ ಮೌನ ವಹಿಸಬಾರ್ದಾಗಿತ್ತು, ಯಾಕೆ ಲೀಡರ್ ಆಗಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ರು. ಪಿಂಟು ಹೇಳಿ ನಿಪ್ಪಾನಿ ಕರೆಕ್ಟ್ ರಿಸಲ್ಟ್ ಹೇಳಿ ಯಾರು ಮಿಸ್ ಆಗ್ತಾರೆ ಅಂತ ಹೇಳಿ. ಅದೇ ಹೇಳಿದಲ್ಲ ಉತ್ತಮ್ ಪಾಟೀಲ್ಗೆ, ನೀವು ಪ್ರಭಾಕರ್ ಕೋರೆ ಹಿಡಿರ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಶರದ್ ಪವಾರ್ ಕಡೆ ಹೋಗ್ಬೇಕು. ಶರದ್ ಪವಾರ್ ಮಾತು ಕೇಳ್ತಾರೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಕೌಟುಂಬಟ ಅವ್ರು ಕೂಡ ಅವರು ಕವರ್ ಮಾಡ್ತಾರೆ. ಇಲ್ಲಿ HD ಕುಮಾರಸ್ವಾಮಿ ಅವರು, ರಮೇಶ್ ಕತ್ತಿ ಅವರು ಸಪೋರ್ಟ್ ಕೊಡ್ಬೇಕು. ನಂತರ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿನ ಲಿಂಗಾಯತ್ ಲೀಡರ್ ಎಲ್ಲ ಕರೆದು, ನೋಡಪ್ಪ ಈ ಸಲ ಈ ನಮ್ಮ ಗ್ಯಾಂಗ್ದಾಗ ಇರಬೇಕು, ನೀವು ಹೋಗ್ಬಾರ್ದು ಅಲ್ಲಿ, ಎಲ್ಲ ಮುಂದಿನ ಸಲ ನಿಮ್ಗೆ ಟಿಕೆಟ್ ಕೊಡಂಗಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಬೇಕು. ನಂತರ ಇವರೆಲ್ಲ ಕೊಡ್ರಿ 75 ಆಗ್ತೈತಿ. ಮತ್ತು ಇವ್ರು ಏನು ಮಾಡೋರ್ದಾರ 3 ಮಂದಿ. ಮತ್ತು ಆನಂದ್ ಸಬ್ಜೋಲೆ ಸೊಕ್ಕಿನ ಮನುಷ್ಯ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅವ್ರು ಕಾಂಗ್ರೆಸ್ BJP ಕಾರ್ಯಕರ್ತರ ಒಳಗೆ ಹೋಗ್ಬೇಕಾದ್ರೆ ಸಹಿ ಮಾಡಿ ಹೋಗ್ಬೇಕಂತ. ಎಲ್ಲಿ ಒಳಗೆ ಏನು ಕತಿ. ಸಚಿನ್ ನಮಸ್ತೆ ಸರ್. ಮಹೇಶ್ ಉಮರಾಣೆ ವಾಚಿಂಗ್, ಥ್ಯಾಂಕ್ ಯು. ಅದಕ್ಕೆ ಇವತ್ತು ಬಂದ್ ಮಾಡ್ತೇವೆ, ಯಾಕಂದ್ರೆ ಇನ್ನು ಇದಾದ ನಂತರ ಮತ್ತೆ ಇದನ್ನು 2 ವಿಡಿಯೋಗಳು ಹಾಕಬೇಕು. ನಮಸ್ಕಾರ.